ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕಾಂಪಿಟೇಟಿವ್ ಗುರು ಮಾತಾಡ್ತಾ ಇದ್ದೀನಿ. ಫ್ರಮ್ ಝೀರೋಲಿಂದ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಂತ ನಾನು ಈ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಏನಪ್ಪ ಅಂದರೆ 6th ಕ್ಲಾಸ್ಲಿಂದ ಸ್ಟಾರ್ಟ್ ಮಾಡೋಣ. ಸಮಾಜ ವಿಜ್ಞಾನ ಪಠ್ಯಪುಸ್ತಕ. ಸಮಾಜ ವಿಜ್ಞಾನ 6ನೇ ತರಗತಿಯ ಪಠ್ಯಪುಸ್ತಕದಿಂದ ಸ್ಟಾರ್ಟ್ ಮಾಡೋಣ. ಭಾಗ 1. ಓಕೆ, ಸಮಾಜ ವಿಜ್ಞಾನ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಚಾಪ್ಟರ್ ಏನಪ್ಪ ಅಂತಂದರೆ ಇತಿಹಾಸದ ಪರಿಚಯ ಮತ್ತು ಅದರದಿನ ಆರಂಭಿಕ ಸಮಾಜ. ಇದು ಫಸ್ಟ್ ಚಾಪ್ಟರಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಲ್ಲಿ ಏನು ಕೊಟ್ಟಿಲ್ಲ, ಇತಿಹಾಸ ಎಂದರೇನು, ಈ ಹಿಂದೆ ನಡೆದು ಹೋದ ಘಟನೆಗಳು ಸಂಗತಿಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ಇತಿಹಾಸ ಅಂಥೇಳಿ ಕರಿತೀವಿ. ಹೋದ ಸಂಗತಿಗಳಾಗಿರ್ಬೋದು ಅವೆಲ್ಲ ನಾವೇನಂತೀವಿ, ಕಾಲ ಸ್ಥಳ ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರೋದನ್ನು ಇತಿಹಾಸ ಅಂತೀವಿ. ಎಲ್ಲಿ ನಡೀತು, ಯಾವ ರಾಜ್ಯ, ಕಾಲ, ಎಷ್ಟನೇ ಇಸ್ವಿದಾಗ. ಫಾರ್ ಎಕ್ಸಾಂಪಲ್ ಮೌರ್ಯ ಸಾಮ್ರಾಜ್ಯ ಯುದ್ಧ ಯಾವಾಗ ನಡೀತು, ಅಶೋಕನ ಯುದ್ಧ ಆಗಿರ್ಬೋದು, ಇನ್ನೊಂದು ಬರುತ್ತೆ ತಾಳಿಕೋಟೆ ಕದನ ಆಗಿರ್ಬೋದು. ಇವೆಲ್ಲ ಯಾವಾಗ ನಡೆದು, ಇನ್ನಷ್ಟು ಭಾಳ ಇತಿಹಾಸದ ಘಟನೆಗಳವ. ಇವೆಲ್ಲ ಯಾವಾಗ ನಡೆದು, ಎಲ್ಲಿ ನಡೆದು ಅನ್ನೋದು, ಯಾವಾಗ, ಯಾವ ಕಾಲ, ಎಲ್ಲಿ, ಯಾವ ಊರು, ಇದೆಲ್ಲ ಏನಪ್ಪ ಹಿಂದೆ ನಡೆದಿದಂದರೆ ಇತಿಹಾಸ ಅಂಥೇಳಿ ಹೇಳ್ತೀವಿ. ಇದೇನು ಅಷ್ಟು ಕೇಳೋದಿಲ್ಲ. ಇವೆಲ್ಲ ಸಣ್ಣ ಹುಡುಗರಿಗೆ ತಿಳಿಯಲ್ಲ. ಸೊ ಹಾಗಾಗಿ ಅವರಿಗೆ ತಿಳಿಯೋ ರೀತಿಯಲ್ಲಿ ಕೊಟ್ಟಿರ್ತಾರೆ. ಓಕೆ, ಈಗ ನೋಡಿ ಈ ಪೇಜ್ನಲ್ಲಿ ಈ ಫಸ್ಟ್ ಪೇಜ್ ಆಯಿತಾ. ಸೆಕೆಂಡ್ ಪೇಜ್ ಏನು ಇಂಪಾರ್ಟೆಂಟ್, ಇತಿಹಾಸದ ಪಿತಾಮಹ ಯಾರು ಅಂಥೇಳಿ ಕೇಳ್ತಾರೆ. ರೈಟ್, ಹೆರೋಡೋಟಸ್. ಇತಿಹಾಸದ ಪಿತಾಮಹ ಯಾರ್ರೀ? ಹೆರೋಡೋಟಸ್ ಅನ್ನೋದನ್ನು ನೆನ್ಪಿಟ್ಕೋಬೇಕು. ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್, ದಿಸ್ ಪೇಜ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರಮುಖವಾಗಿ ಇತಿಹಾಸ ನಡೆದ ಬಳಕ ಅದರ ಆಧಾರಗಳು ಬೇಕು. ರೈಟ್, ಅಲ್ಲಿ ಪ್ರಮುಖವಾಗಿ 2 ಪ್ರಕಾರದ ಆಧಾರಗಳು ಬರ್ತವೆ. ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಈ ಪೇಜ್ ನೋಡೋಕ್ಕಿಂತ ಮುಂಚೆ ಇದಕ್ಕಿಂತ ಮುಂದೆ ಇನ್ನೊಂದು ಪೇಜ್ ಅದ. ಇದು ಪೇಜ್, ಈ ಪೇಜ್ ನೋಡಿದ್ರೆ ಎಲ್ಲ ತಿಳಿತದೆ. ಸಾಹಿತ್ಯ ಆಧಾರ ಎಂದರೇನು, ಪುರಾತತ್ವ ಆಧಾರ ಎಂದರೇನು ಎಲ್ಲ ತಿಳಿದು ಬಿಡ್ತದೆ. ಫಸ್ಟ್ ನೋಡ್ರಿ, ಇಲ್ಲಿ ಸಾಹಿತ್ಯ ಆಧಾರ, ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ 2 ಪ್ರಕಾರ ಬರ್ತಾವೆ. ಎಷ್ಟು ಪ್ರಕಾರ ಬರ್ತಾವೆ ರೀ? 2 ಪ್ರಕಾರ ಬರ್ತಾವೆ. ಎಷ್ಟು ಪ್ರಕಾರ ರೀ? 2 ಪ್ರಕಾರ ಬರ್ತಾವೆ. ಅಲ್ಲಿ ಫಸ್ಟ್ ಯಾವ್ದು ಬರ್ತಪ್ಪ ಅಂತಂದರೆ ಸಾಹಿತ್ಯ ಆಧಾರ, ಇನ್ನೊಂದು ಯಾವುದಪ್ಪ ಅಂತಂದರೆ ಪುರಾತತ್ವ ಆಧಾರ. ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ, 2 ಪ್ರಕಾರ. ಸಾಹಿತ್ಯ ಆಧಾರ, ಪುರಾತತ್ವ ಆಧಾರ. ಹಿಂಗೆ ಸ್ವಲ್ಪ ಫೋನ ಟರ್ನ್ ಮಾಡಿ. ಸಾಹಿತ್ಯ ಆಧಾರದಲ್ಲಿ ಪ್ರಮುಖವಾಗಿ 2 ವಿಧಗಳು. ಒಂದು ಲಿಖಿತ ಸಾಹಿತ್ಯ ಆಗಿರ್ತದೆ ರೀ, ಇನ್ನೊಂದು ಮೌಖಿಕ ಸಾಹಿತ್ಯ ಆಗಿರ್ತದೆ ರೀ. ಇತಿಹಾಸದ ಆಧಾರಗಳಲ್ಲಿ 2 ಪ್ರಕಾರ ರೀ. ಒಂದು ಸಾಹಿತ್ಯ ಆಧಾರ ರೀ, ಇನ್ನೊಂದು ಪುರಾತತ್ವ ಆಧಾರ ರೀ. ಅದೇ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ 2 ಪ್ರಕಾರ ಬರ್ತದೆ. ಒಂದು ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಅಂದ್ರೆ ಅವರು ಅಕ್ಷರಸ್ಥರಾಗಿರ್ತಾರೆ ರೀ, ಮೌಖಿಕ ಅಂದ್ರೆ ಅನಕ್ಷರಸ್ಥರಾಗಿರ್ತಾರೆ. ಲಿಖಿತ ಸಾಹಿತ್ಯ ಅಂದರೆ ದೇಶಿ ಸಾಹಿತ್ಯ, ವಿದೇಶಿ ಸಾಹಿತ್ಯ ಬರ್ತದೆ ರೀ. ಮೌಖಿಕ ಸಾಹಿತ್ಯ ಅಂದರೆ ಈಗ ಹಳ್ಳಿಗಳಲ್ಲಿ ನೋಡಿರ್ತೀರಿ, ಲಾವಣಿಗಳು, ಜನಪದಗಳು, ಇವೆಲ್ಲ ಐತಿಹ್ಯಗಳು ಇವು ಬರ್ತವೆ. ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ನೋಡಿರ್ತೀರಿ, ಎಲ್ಲರೂ ದೇವಸ್ಥಾನದಾಗ ಹೋದಾಗ. ನಾಣ್ಯಗಳು ನೋಡಿರ್ತೀರಿ, ಶಾಸನಗಳನ್ನು, ಈ ಥರ ಆಧಾರಗಳನ್ನು ನೋಡಿರ್ತೀರಿ. ಈ ಥರ ಅವಶೇಷಗಳನ್ನು ನೋಡಿರ್ತೀರಿ. ಈಗ ಲಿಖಿತ ಸಾಹಿತ್ಯಕ್ಕೆ ಇಲ್ಲಿ ಏನೂ ಉದಾಹರಣೆ ಕೊಟ್ಟಿಲ್ಲ. ನಾವೊಂದು ಉದಾಹರಣೆ ಹೇಳಬೇಕಾ ಲಿಖಿತ ಸಾಹಿತ್ಯ ಅಂತಂದರೆ ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯದ ಮತ್ತು ಕೃತಿಗಳು ಬರ್ತಾವ್ರಿ, ಯಾರು ಏನಂತ ಹಿಂಗೆಲ್ಲ. ಕಲ್ಲಣ್ಣನ ರಾಜತರಂಗಿಣಿ ಆಗಿರ್ಬೋದು, ಬಿಲ್ಲಣ್ಣನ ವಿಕ್ರಮಾಂಕ ದೇವಚರಿತ ಆಗಿರ್ಬೋದು, ಇವೆಲ್ಲ ವಿದೇಶಿ ಸಾಹಿತ್ಯ. ಇವ್ರು ಬರ್ತಾರೆ ನೋಡ್ರಿ, ಸಿಯುಕಿ, ಗೊಗೊಕಿ, ಫಾಯಿನನ ಗೊಗೊಕಿ, ಸಿಯುಕಿ, ಇವೆಲ್ಲ ಕೃತಿಗಳು ವಿದೇಶಿ ಸಾಹಿತ್ಯಗಳು. ಲಾವಣಿಗಳು, ಜನಪದಗಳು, ಇವರೆಲ್ಲ ಅನಕ್ಷರಸ್ಥರಿರ್ತಾರೆ. ಅದ್ರ ಸಲಕ ಜನಪದಗಳು, ಲಾವಣಿಗಳು ಬಾಯಿಂದ ಬಾಯಿಗೆ ಹರಿದು ಹೋಗಿರ್ತಾವೆ. ಸ್ಮಾರಕಗಳು, ಗುಡಿಗಳು ನೋಡಿರ್ತೀರಿ, ನಾಣ್ಯಗಳು ನೋಡಿರ್ತೀರಿ, ಇವೆಲ್ಲ ಬರ್ತವೆ ರೀ. ನೆಕ್ಸ್ಟ್ ಇದು ಆಗೋಣ ಯಾವುದಪ್ಪ ಅಂತಂದರೆ ಈ ಪೇಜ್ನಾಗ ಏನು ಇಂಪಾರ್ಟೆಂಟ್, ಪೇಜ್ 5 ಬಂದೇವ್ರಿ. ನಮಗೆ ಆಲ್ಮೋಸ್ಟ್ ಜಲ್ದಿ ನೋಡಿ ಮುಗಿಸ್ಬೇಕು, ಯಾಕಂದ್ರೆ ಇವು ಈಸಿ ಇರ್ತಾವೆ. ರೈಟ್, ಈ ಪೇಜ್ನಾಗ ಏನೇನು ಇಂಪಾರ್ಟೆಂಟ್ ಇಲ್ಲ. ನಾವು ಈಗ ಹುಡುಗರಿಗೆ ಗೊತ್ತಿರಲ್ಲ, ನಮಗೆಲ್ಲ ಗೊತ್ತಿರ್ತದೆ ರೀ. ಇಲ್ಲಿ ನೋಡ್ರಿ, ಅದಕ್ಕಂತೀವಿ ಸಾಶ ಪೂರ್ವ ಅಂಥೇಳಿ ಅದಕ್ಕೆ ಕರಿತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಾರ್ರಿ. ಸಾಶ ಅಂತ ಎದಕ್ಕೆ ಕರಿತೀವಿ, ಸಾಶ ಪೂರ್ವ ಅಂಥೇಳಿ ಎದಕ್ಕೆ ಕರಿತೀವಿ
ಅಂತನ್ನೋದ್ರ ಬಗ್ಗೆ ಕೊಟ್ಟಾರ್ರಿ. ಏಸು ಕ್ರಿಸ್ತ ಏನು ಹುಡ್ತಾನೆ ನೋಡ್ರಿ, ಏಸು ಕ್ರಿಸ್ತರ ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ಯಾವಾಗಿನಿಂದ ಸ್ಟಾರ್ಟ್ ಆಯ್ತು? ಏಸು ಕ್ರಿಸ್ತ ಯಾವಾಗ ಹುಡ್ತಾರೆ ನೋಡ್ರಿ, ಅವಾಗಿನಿಂದ ಇದೇನಪ್ಪ ಅಂತಂದ್ರೆ ಚಲೋ ಐತ್ರಿ. ಏಸು ಕ್ರಿಸ್ತ ಯಾವಾಗ ಹುಡ್ತಾರೆ ನೋಡ್ರಿ, ಅವಾಗಿಂದ ಚಾಲು ಆಗ್ತದ್ರಿ. ರೈಟ್ ರೀ. ಪೂರ್ವ ಅದಕ್ಕಿಂತ ಮೊದಲಿಂದು ಇದೇ ಅಷ್ಟೇ, ಮತ್ತೇನಿಲ್ಲ. ಇಷ್ಟು ತಿಳ್ಕೊಂಡ್ರೆ ಆಯಿತು. ಪೂರ್ವ ಪೂ ಅಂಥೇಳಿ ಬರ್ತದೆ, ಅಂಥೇಳಿ ಬರ್ತದೆ. ಆಯಿತಾ? ಇದು ಆಗಿಂದ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದು ಭಾಳ ಇಂಪಾರ್ಟೆಂಟ್. KE ಫೇವ್ರೆಟ್ ಟ್ರ್ಯಾಪ್ ಅಂತ ಹೇಳ್ಬೋದು. ಇದು KE ಇಲ್ರಿ, ಇಲ್ಲಿಂದ ತೆಗಿತಾರೆ ಅವರು, ಎಲ್ಲಿಂದ ತೆಗಿಯಲ್ಲ. ಅಂದರೆ ಕೆಲವೊಂದು ಟೈಮು ಬೇರೆ ಆಥರ್ಸ್ ಬುಕ್ನು ರೆಫರ್ ಮಾಡಬೇಕು, ಬಟ್ ಇವು ಭೀ ರೆಫರ್ ಮಾಡಲೇಬೇಕ್ರಿ, ಇಲ್ಲಂತಂದರೆ ನಡೆಯೋದಿಲ್ಲ. ರೈಟ್. ಇಲ್ಲಿ ನೋಡ್ರಿ, ಫಸ್ಟ್ ಪ್ರಾಗೈತಿಹಾಸ ಕಾಲ ಅಂಥೇಳಿ ಬರ್ತದೆ. ಫಸ್ಟ್ ಹಿಡಿದು ಬೇಸಿಕ್ ಹಿಡಿದು ಇವೇನವಲ್ರಿ, ಸಾಮಾನ್ಯವಾಗಿ ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ಮಾಡ್ಯಾರ್ರಿ. ಎಷ್ಟು ಪ್ರಧಾನ ಕಾಲಗಳನ್ನಾಗಿ ಮಾಡ್ಯಾರ್ರಿ? 3 ಪ್ರಧಾನ ಕಾಲಗಳನ್ನಾಗಿ ಮಾಡ್ಯಾರ. ಆಯ್ತು ರೀ. ಇಲ್ಲಿ ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ ಅಂಥೇಳಿ ಬರ್ತದೆ. ರೈಟ್. ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ. ಹಾಂ, ಇವೇನೇನು ನಮ್ಮದನ್ನು ತಿಳ್ಕೊಂತ ಹೋಗಂಬ್ರಿ. ಅವ್ರ ಕ್ವಶನ್ ಕೇಳಿ ಬಿಡಲಿ, ನಮ್ಮ ಧರ್ಮದ ಓದೋದು ರೈಟ್ ಅಷ್ಟೇ ನಮ್ಮದು. ಆಯಿತಾ? ಫಸ್ಟ್ ಈ ಪೇಜ್ನಾಗ ಇತಿಹಾಸದಲ್ಲಿ ಪ್ರಮುಖವಾಗಿ 3 ಬರ್ತಾವೆ ಅಂತ ಹೇಳ್ಯಾರ. 3 ಪ್ರಧಾನ ಕಾಲಗಳು ಬರ್ತಾವೆ. ಎಷ್ಟು ಕಾಲಗಳು ಬರ್ತಾವ್ರಿ? 3 ಪ್ರಧಾನ ಕಾಲಗಳು ಬರ್ತವೆ. ಎಷ್ಟು ಬರ್ತಾವ್ರಿ? 3 ಪ್ರಧಾನ ಕಾಲಗಳು ಬರ್ತಾವೆ. ಆಯಿತಾ? ಅವು ಯಾವ್ಯಾವ ಅಂದರೆ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ. ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ ಬರ್ತಾವೆ. ಇವು 3 ಏನಂತ ತಿಳ್ಕೊಬೇಕಲ್ರಿ. ಪ್ರಾಗೈತಿಹಾಸ ಕಾಲ, ಅಕ್ಷರದ ಪರಿಚಯನೇ ಇರಲಿಲ್ಲ ಅವ್ರಿಗೆ, ಅಂದ್ರೆ ಓದಕ್ಕೆ ಬರೀಲಿಕ್ಕೆ ಬರ್ತೇ ಇರಲಿಲ್ಲ. ಅಂಥ ಕಾಲಕ್ಕೆ ಏನಂತೀವಿ? ಪ್ರಾಗೈತಿಹಾಸ ಕಾಲ. ಅಕ್ಷರದ ಪರಿಚಯ ಇಲ್ಲದ ಕಾಲವನ್ನು ಏನೆಂದು ಕರೆಯುತ್ತಾರೆ? ಪ್ರಾಗೈತಿಹಾಸ ಕಾಲ ಅಂಥೇಳಿ ಕರೀತಾರೆ. ಪೂರ್ವಭಾವಿ ಇತಿಹಾಸ ಕಾಲ ಅಂತ ಬರ್ತದೆ. ಅಂದ್ರೆ ಅಕ್ಷರಗಳ ತಿಳುವಳಿಕೆ ಇದ್ದು ಓದಲು ಸಾಧ್ಯವಾಗಲೇ ಇಲ್ಲ. ಅಂದರೆ ಅಕ್ಷರ ಗೊತ್ತಿತ್ತು ಅವ್ರಿಗೆ, ಗೊತ್ತಿತ್ತು, ಹಿಂಗೆ ಬರೀತಾರ ಓದ್ತಾರ ಅಂತೆಲ್ಲ ಗೊತ್ತಿತ್ತು, ಆದ್ರೂ ಓದಲಿಲ್ಲ ರೀ ಅಂಥ ಕಾಲಕ್ಕೆ. ಅಂದ್ರೆ ಓದ್ಲಿಕ್ಕೆ ಬಂದೂ ಓದಲಿಲ್ಲ ಅನ್ನೋ ಕಾಲನೇ ಪೂರ್ವಭಾವಿ ಇತಿಹಾಸ ಕಾಲ ಅಂತಂದರೆ ಅಕ್ಷರ ಪರಿಚಯವಿದ್ದು ಅದನ್ನು ಓದ್ದೂರು ಅಂತಂದ್ರೆ ಅದಕ್ಕೆ ಕಾಲ ಅಂತೀರಿ ಇತಿಹಾಸ ಕಾಲ. ಇವು 3 ತಿಳ್ಕೊಬೇಕಾದ್ರೆ ಪ್ರಾಗೈತಿಹಾಸ ಕಾಲ ಅಂದ್ರೆ ಅವ್ರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಏನೂ ಬರ್ತಿದ್ದಿದ್ದಿಲ್ಲ. ಪೂರ್ವಭಾವಿ ಇತಿಹಾಸ ಕಾಲ ಅಂದರೆ ಅವರಿಗೆ ಓದಕ್ಕೆ ಬರೀಲಿಕ್ಕೆ ಎಲ್ಲನೂ ಬರ್ತಿತ್ತು, ಆದ್ರೂ ಓದಲಿಲ್ಲ ಅವರು. ಇತಿಹಾಸ ಕಾಲ ಅಂದ್ರೆ ಓದಕ್ಕೆ ಬರೀಕ್ಕೆ ಬರ್ತಿತ್ತು ರೀ, ಓದ್ದುರ್ರಿ. ಇಷ್ಟೇ ರೀ ಇದು. ಇಷ್ಟು ತಿಳ್ಕೊಂಬಿಡ್ರಿ. ಇದು ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊರ. ನೆಕ್ಸ್ಟ್ ಫಸ್ಟ್ ಇಲ್ಲಿ ಹಿಡಿದು ಮೇನ್ ಇಂಪಾರ್ಟೆಂಟ್ ಇವು ಹಳೆ ಶಿಲಾಗಿರೋ. ಈಗ ಇದು ಆಯ್ತಲ್ರಿ, ಪ್ರಾಗೈತಿಹಾಸ ಕಾಲದಾಗೆ 3 ಟೈಪ್ ಬರ್ತಾವೆ. ಇಲ್ಲೇ ಇಂಪಾರ್ಟೆಂಟ್ ರೀ ಮೇನ್ ಅಂದ್ರೆ. ಇಲ್ಲಿಂದ ಕೇಳ್ತಾನೆ, ಯಾವ ಎಕ್ಸಾಮ್ ಕೇಳಿದ್ರು ಇಲ್ಲಿಂದ ಕೇಳ್ತಾನೆ. ನಾನು ನೋಡಿರೋ ಪ್ರಕಾರ ಪ್ರಾಗೈತಿಹಾಸ ಕಾಲದಲ್ಲಿ 3 ಹಂತಗಳವ ರೀ. ಒಂದು ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ಅಂದ್ರೆ ಇವೆರಡು ಕೊಟ್ಟಿಲ್ಲ, ಬಟ್ ಇವು 3 ಕೊಟ್ಟರು. ರೈಟ್. ಹಾಂ, ಆಯ್ತು ನೋಡ್ರಿ. ಇದು ಹಳೆ ಶಿಲಾಯುಗ. ಇಲ್ಲಿ ಲೈನ್ ಟು ಲೈನ್ ಓದ್ರಿ, ಯಾಕಂದ್ರೆ ಅವರು ಯಾವ ರೀತಿ ಬೇಕಾದರೂ ಕೇಳ್ಬೋದು. ನನಗನ್ಸೋ ಪ್ರಕಾರ ಅವ್ರು ಯಾವ ರೀತಿ ಬೇಕಾದರೂ ಕೇಳ್ತಾರೆ ಅವರು. ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತಾತ್ವಿಕ ಹಂತವಾಗಿದೆ. ಈ ಕಾಲದ ಮಾನವರು ಹಣ್ಣು, ಹಂಪಲು, ಗಡ್ಡೆ, ಗೆಣಸುಗಳನ್ನು ತಿಂದು ಬದುಕುತ್ತಿದ್ದರು. ಅಲೆಮಾರಿಗಳಾಗಿದ್ದು ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ, ಕಲ್ಲಸರುಗಳಲ್ಲಿ ವಾಸಿಸುತ್ತಿದ್ದರು. ಇಲ್ಲಿಂದ ಇಲ್ಲಿ ತನಕ ಬಂದೀವಿ ನೋಡ್ರಿ, ವಾಸಿಸುತ್ತಿದ್ದರು. ಇವರೇನಪ್ಪ ಅಂತಂದರೆ ಈ ಮಾನವರು ಏನಪ್ಪ ಅಂದ್ರೆ ಗಡ್ಡೆ, ಗೆಣಸು
ಇವೆಲ್ಲ ತಿಂದು ಬದುಕ್ತಿದ್ರು, ಆಹಾರವನ್ನು ಹುಡ್ಕೊಂತ ಹೋಗ್ತಿದ್ರು, ಗವಿಗಳಲ್ಲಿ ವಾಸಿಸ್ತಿದ್ರು. ಇಲ್ಲಿ ಹಳೆ ಶಿಲಾಯುಗದಲ್ಲಿ ಪ್ರಮುಖವಾಗಿ ಬಳಸ್ತಿರೋದೇ ಬೆಣಚುಕಲ್ಲು. ಇದಕ್ಕೆ ಇಂಗ್ಲೀಷ್ನಾಗ ಕ್ವಾರ್ಟರ್ಜೈಟ್ ಭೀ ಅಂತಾರೆ. ಏನಂತಾರೆ? ಕ್ವಾರ್ಟರ್ಜೈಟ್ ಅಂತ ಹೇಳಿ ಕರೀತಾರೆ. ಏನಂತಾರೆ? ಕ್ವಾರ್ಟರ್ಜೈಟ್. ಬೆಣಚುಕಲ್ಲು ಏನಪ್ಪ ಅಂತಂದರೆ ಬೆಣಚುಕಲ್ಲು ಇಲ್ಲ ನೋಡಿರಿ, ಬೆಣಚುಕಲ್ಲುಗಳು. ಈ ಕೆಳಗಿನ ಯಾವ ಶಿಲಾಯುಗವು ಬೆಣಚುಕಲ್ಲುಗಳನ್ನು ಬೆಳೆಸುತ್ತಿದ್ದವು ಅಂತೇಳಿ ಕೇಳ್ಬೋದು ಕ್ವಶನ್. ಇಲ್ಲಿ ಇಂಪಾರ್ಟೆಂಟ್. ಬೆಣಚುಕಲ್ಲುಗಳಿಂದ ತಯಾರಿಸುತ್ತಿದ್ದರು. ಎಲೆ ಮತ್ತು ತೊಗಟೆಗಳು. ಎಲ್ಲ ಕಾಲಗಳಲ್ಲಿ ಹಣ್ಣು ಹಂಪಲು ಗಡ್ಡೆಗಣಸುಗಳು ದೊರಕುತ್ತಿರಲಿಲ್ಲ. ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿದು ಕಲಿತರು. ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು. ಯಾವಾಗ? ಈ ಕೆಳಗಿನ ಯಾವ ಶಿಲಾಯುಗದಲ್ಲಿ ಬೆಂಕಿಯ ಪರಿಚಯವಾಯಿತು? ಯಾವ ಶಿಲಾಯುಗದಲ್ಲಿ ಬೆಂಕಿ ಪರಿಚಯ ಆಯಿತು ಅಂಥೇಳಿ ಕೇಳ್ಬೋದ್ರಿ ಅವ್ರು. ಬೆಂಕಿ ಪರಿಚಯ ಅಂದರೆ ಇದೇ ಹಳೆಯ ಶಿಲಾಯುಗದಲ್ಲಿ. ಏನಪ್ಪ ಅಂತಂದರೆ ಬೆಂಕಿ ಪರಿಚಯ ಎಲ್ಲ ಐತ್ರಿ? ಹಳೆಯ ಶಿಲಾಯುಗದಲ್ಲಿ ಆಯಿತು. ವೆರಿ ಇಂಪಾರ್ಟೆಂಟ್. ಬೆಂಕಿ ಪರಿಚಯ ಯಾವ ಶಿಲಾಯುಗದಲ್ಲಿ ಆಯಿತು? ಹಳೆಯ ಶಿಲಾಯುಗದ ಜನರು ಏನನ್ನು ಬಳಸುತ್ತಿದ್ದರು? ಬೆಣಚುಕಲ್ಲು. ಇದು ಒಂದು ಇಂಪಾರ್ಟೆಂಟ್ ರೀ. ಹಳೆಯ ಶಿಲಾಯುಗ ಪ್ರಮುಖ ನೆಲೆಗಳೆಂದರೆ ಇವು ಭಾಳ ಇಂಪಾರ್ಟೆಂಟ್. ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚಿಬಾಳ್, ಆಂಧ್ರ ಪ್ರದೇಶದ ಕರ್ನೂಲ, ಅಮರಾವತಿ, ತಮಿಳುನಾಡಿನ ಅತ್ತಿಪರಕಂ, ಇವೆಲ್ಲ ಇಂಪಾರ್ಟೆಂಟ್. ಮತ್ತು ಇವು ಕರ್ನಾಟಕದ್ದು ಮೇನ್ ಭಾಳ ಫೋಕಸ್ ಮಾಡಬೇಕು. ಕರ್ನಾಟಕದ ಯಾವುದಪ್ಪ ಅಂತಂದ್ರೆ ಹುಣಸಗಿ ಮತ್ತು ಬೈಚಿಬಾಳ್ ಪ್ರದೇಶ. ಎಲ್ಲಿ ಕಂಡು ಬರ್ತಾವೆ ಗೊತ್ತ್ರಿ? ಇವು ಯಾದಗಿರಿ ಜಿಲ್ಲೆದಾಗ ಕಂಡು ಬರ್ತಾವೆ. ಎಲ್ಲಿ ಕಂಡು ಬರ್ತಾವೆ ರೀ? ಯಾದಗಿರಿ ಜಿಲ್ಲೆ. ನಾ ಇಷ್ಟೊತ್ತಂದು ಯಾವ್ದು ಹೇಳಿದ್ರಿ? ಈ ಹಳೆಯ ಶಿಲಾಯುಗ ಹೇಳತ್ತೀನಿ ರೀ. ಈಗ ಇಷ್ಟು ಅದ ನೋಡ್ರಿ. ಇದು ಹಳೆಯ ಶಿಲಾಯುಗ. ಇಷ್ಟೊತ್ತನ ಹಳೆಯ ಶಿಲಾಯುಗ ಹೇಳಿನಿ. ಇಲ್ಲೇನಪ್ಪ ಅಂತಂದರೆ ಅದೇ ಇಲ್ಲಿ ಮೇನ್ ಇಂಪಾರ್ಟೆಂಟ್. ಇವರಿಗೆ ಏನು ಆಹಾರ ಸಿಗ್ತಿದ್ದಿರಲಿಲ್ಲ. ಹಣ್ಣು ಹಂಪಲು ಗಡ್ಡೆ ಗೆಣಸುಗಳನ್ನು ತಿಂದು ಬದುಕ್ತಿದ್ದರು. ಕೆಲವೊಮ್ಮೆ ಸಿಗ್ತಿದ್ದಿಲ್ಲ. ಇವರು ಬೆಣಚುಕಲ್ಲುಗಳನ್ನು ಬಳಸ್ತಿದ್ರು. ಇದೊಂದು ಇಂಪಾರ್ಟೆಂಟ. ಮೊದಲು ಎಲ್ಲಿ ಪರಿಚಯ ಆಯ್ತು ಬೆಂಕಿ? ಹಳೆಯ ಶಿಲಾಯುಗದಲ್ಲೇ ಪರಿಚಯ ಐತ್ರಿ. ಮಧ್ಯಪ್ರದೇಶದ ಬೋಲಾನ್ ನದಿ ಕಣಿವೆ, ಕರ್ನಾಟಕದ ಹುಣಸಗಿ ಬೈಚಿಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ಅತ್ತಿಪರಕಂ, ಇವೆಲ್ಲ ಇಂಪಾರ್ಟೆಂಟ್. ಇವು ಇಷ್ಟು ಇಂಪಾರ್ಟೆಂಟಾ? ಹಿಂಗೆ ಭೀ ಕೇಳ್ತಾರೆ ಅವರು. ಬೋಲಾನ್ ಕಣಿವೆ ಕೊಟ್ಟು, ಬೈಚಿಬಾಳ್ ಹುಣಸಗಿ ಕೊಟ್ಟು, ಆಂಧ್ರ ಪ್ರದೇಶದ ಕರ್ನೂಲ್ ಕೊಟ್ಟು, ತಮಿಳುನಾಡಿನ ಅತ್ತಿಪರಕಂ ಕೊಟ್ಟು, ಇವಕ್ಕೆ ರಾಜ್ಯಗಳು ಒಂದು ಕಡೆ ಕೊಟ್ಟು, ಇವು ಪ್ಲೇಸ್ ಒಂದು ಕಡೆ ಕೊಟ್ಟು ಹೊಂದಿಸ್ರಿ ಬರೀರಿ ಅಂತ ಭೀ ಕೇಳ್ತಾನವ. ರೈಟ್. ಇದು ಹಳೆ ಶಿಲಾಯುಗ ಮುಗಿದು ನೋಡ್ರಿ. ಈಗ ಕಂಪ್ಲೀಟ್ ಏನಿಲ್ಲ. ಬೆಂಕಿ ಒಂದು ನೆನ್ಪಿಟ್ಕೋರಿ, ಬೆಣಚುಕಲ್ಲು ನೆನ್ಪಿಟ್ಕೋರಿ. ಬೆಂಕಿ ಇಲ್ಲೇ ಕಂಡು ಹಿಡಿದ್ರೆ ಫಸ್ಟ್ ಬಾರಿ. ಇವು ಬೋಲಾನ್ ನದಿ ಕಣಿವೆ, ಹುಣಸಗಿ, ಬೈಚಿಬಾಳ, ಕರ್ನೂಲ, ಇವೆಲ್ಲ ನೆನ್ಪಿಟ್ಕೋರಿ. ಇವೆಲ್ಲ ಒಂದು ಸ್ಕ್ರೀನ್ಶಾಟ್ ಬೇಕಾದ್ರೆ ತೆಕ್ಕೋರು ಒಂದು ಸರಿ. ಮಧ್ಯಶಿಲಾಯುಗ. ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗ. ಇಲ್ಲದ ನೋಡ್ರಿ. ಹಳೆಯ ಶಿಲಾಯುಗ ನವಶಿಲಾಯುಗ ನಡ್ಬರ್ಕೆ ಯಾವ್ದು ರೀ? ಮಧ್ಯಶಿಲಾಯುಗ ಅದ. ಕರೆಕ್ಟ್ ಇಲ್ರಿ? ಅದೇ ಹೇಳ್ಯಾರ ಅವರು. ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ಮಧ್ಯದ ಯಾವ್ದು ಬರ್ತದೆ ರೀ? ಇದು ಬರ್ತದೆ. ಆಯ್ತು ರೀ. ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ. ಮಧ್ಯಶಿಲಾಯುಗ ಎಂದು ಕರೆಯುತ್ತಾರೆ. ಇಲ್ಲೇನಪ್ಪ ಅಂದರೆ ಕೌಶಲ್ಯಭರಿತ ಕಿರು ಶಿಲಾಯುಧಗಳು ದೊಡ್ಡ ಶಿಲಾ ಉಪಕರಣಗಳ ಬದಲು ದೊಡ್ಡ ಬಂಡೆಗಲ್ಲ ಅವೆಲ್ಲ ಬಳಸೋ ಬದಲು ಸಣ್ಣವೇ ಆಯುಧಗಳು ಬಳಸ್ಲಿಕ್ಕೆ ಚಾಲು ಮಾಡ್ತಾರೆ ಇವರು. ಆಯ್ತು ರೀ. ಈ ಕಾಲವನ್ನೇ ಸೂಕ್ಷ್ಮ ಶಿಲಾಯುಗ ಅಂತಾರೆ. ಇದಕ್ಕೇನಂತಾರೆ ರೀ? ಮಧ್ಯಶಿಲಾಯುಗದ ಕಾಲವನ್ನು ಏನಂತ ಕರೀತಾರೆ? ಇನ್ನೊಂದು ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರೀತಾರೆ. ಕರೆಕ್ಟ್ ರೀ. ಮಧ್ಯಶಿಲಾಯುಗದ ಕಾಲವನ್ನು ಏನಂತ ಕರೀತಾರೆ? ಸೂಕ್ಷ್ಮ ಶಿಲಾಯುಗದ ಕಾಲ ಅಂಥೇಳಿ ಕರೀತಾರೆ. ಇಲ್ಲೇನಪ್ಪ ಅಂತಂದ್ರೆ ಬಾಣದ ತುದಿಗೆ ಅಥವಾ ಕಟ್ಟಿಯ ತುದಿಗೆ ಸಿಗಿಸಿ ಬರ್ಜಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ಇವರು ಬೇಟೆಯಾಡುವ ಒಂದು ವಿಧ ಯಾವುದಪ್ಪ ಅಂದ್ರೆ ಬರ್ಜಿ ರೀ. ಇವರು ಮಧ್ಯಶಿಲಾಯುಗದ ಏನು ಆಯುಧಗಳು ಬಾಣದ ತುದಿಗೆ ಕಟ್ಟಿ ಬೇಟೆಯಾಡ್ತಿರಲ್ಲ, ಅದಕ್ಕೆ ಏನಂತ ಕೇಳಿದ್ರೆ ಬರ್ಜಿ ಅಂತ ಕರಿತಿದ್ರು. ಆಯ್ತು ರೀ. ಧಾನ್ಯಗಳು ಬೇಟೆಯಾಡುವುದು ದೊರಕುತ್ತಿರಲಿಲ್ಲ. ಅನೇಕ ಹಸುವಿನ ಅದಕ್ಕಾಗಿ ಇವರು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆ ಸಂದರ್ಭದಲ್ಲಿ ಗಾಯಗೊಂಡ ಅದೇ ಇವ್ರು ಏನು ಮಾಡ್ತಿರು ಗೊತ್ತ್ರಿ? ಈಗ ಆಹಾರ ಭಾಳ ದೊರೀತಿದ್ದಿಲ್ಲ ರೀ. ಇವ್ರಿಗೆ ಆಹಾರ ದೊರೀತಿದ್ದಿದ್ದಿಲ್ಲ ರೀ.
ಅದಕ್ಕೆ ಅವ್ರು ಏನು ಮಾಡ್ತಿದ್ರಿ, ಬೇಟೆ ಆಡುವ ಸಂದರ್ಭದಲ್ಲಿ ಎರಡು ಆಡು ಬೇಟೆ ಆಡಿದ್ರಂದರೆ ಒಂದು ಮರಿ ಆಡನ್ನು ಇಟ್ಕೋತಿದ್ರು ಮುಂದಿನ ಆಹಾರದ ಸಲುವಾಗಿ. ಸೊ ಈ ಥರ ಮಾಡ್ತಿದ್ರು. ಈ ಥರ ಎಲ್ಲ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ಬೋದು. ಸೊ ಪಾಯಿಂಟ್ ಟು ಪಾಯಿಂಟ್, ಪಿನ್ ಟು ಪಿನ್ ಇವೆಲ್ಲ ಓದ್ಕೋಬೇಕು ರೀ. ಇವೆಲ್ಲ ಓದ್ಕೋಬೇಕು ಆಯ್ತಾ. ಇಲ್ಲಿ ನೋಡ್ರಿ, ಮಧ್ಯಶಿಲಾಯುಗದ್ದು ಏನು ಮಾಡ್ತಿದ್ರು, ಬರ್ಜಿ ಉಪಯೋಗಿಸ್ತಿದ್ರು. ಬರ್ಜಿ ಅಂತದ ನೋಡ್ರಿ, ಇಲ್ಲಿ ಬರ್ಜಿ ಉಪಯೋಗಿಸ್ತಿದ್ರು. ದೊಡ್ಡ ದೊಡ್ಡ ಉಪಕರಣದ ಬದಲಿ ಸಣ್ಣ ಸಣ್ಣ ಉಪಕರಣಗಳನ್ನು ಬಳಸ್ತಿದ್ರು. ಇನ್ನೊಂದು ಸೂಕ್ಷ್ಮ ಶಿಲಾಯುಗನು ಅಂಥೇಳಿ ಕರಿತಿದ್ರು. ಎಲ್ಲ ಸ್ಟೇಟ್ಮೆಂಟ್ ವಾಯ್ಸ್ ತಿಳ್ಕೊಂಡು ನೆನ್ಪಿಟ್ಕೋಬೇಕು. ಬೇಕಾದ್ರೂ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊರಿ, ಮತ್ತು ಆಮೇಲೆ ನಿಮ್ಮ ಖಾಲಿ ಇದ್ದಾಗ ಯಾವಾಗಾರ ಓದ್ಕೊತ ಹೋಗ್ಬಿಡ್ರಿ. ರೈಟ್. ಪ್ರಾಣಿಗಳು ಅಥವಾ ದೊರೆತ ಮರಿಗಳು ತಂದು ತಮ್ಮೊಟ್ಟಿಗೆ ಸಾಕುವುದು ಒಂದು ವಿಧದಲ್ಲಿ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ. ಅದೇ ಹೇಳಿದ್ರಲ್ರಿ, ಮರಿಗಳು 2 ಪ್ರಾಣಿ ಬೇಟೆ ಆಡಿದ್ರಂದ್ರೆ ಅದ್ರಾಗ ಒಂದು ಮರಿ ಇಟ್ಕೋತಿದ್ರು, ಮುಂದೆ ಅವ್ರಿಗೆ ಇದು ಆತಿತ್ತು ಅಂಥೇಳಿ. ಈ ಕೆಳಗಿನ ಯಾವ ಶಿಲಾಯುಗ ಪ್ರಾಣಿ ಮತ್ತು ಪಕ್ಷಿಗಳನ್ನು ಸಾಕುತ್ತಿದ್ದರು ಅಂತೇಳಿ ಕ್ವಶನ್ ಬರ್ತದೆ. ಮಧ್ಯಶಿಲಾಯುಗ. ಯಾವುದ್ರಿ? ಮಧ್ಯಶಿಲಾಯುಗನೇ ಪ್ರಾಣಿ ಮತ್ತು ಪಕ್ಷಿಗಳನ್ನು ಸಾಕುತ್ತಿದ್ರಿ ಅವ್ರು. ನೀವು ಏನು ಓದ್ತಿರೋ ಏನು ಬಿಡ್ತಾರೋ ಗೊತ್ತಿಲ್ಲ, ಬಟ್ ಇವು ಅವಲ್ರಿ, ಇವು ಓದಲೇಬೇಕ್ರಿ. ಯಾಕಂದ್ರೆ ಇವು ಈಗಿನ ಕಾಂಪಿಟೇಟಿವ್ ಫೀಲ್ಡ್ದಾಗ ಇವು ಅಲ್ರಿ, ಇವು ಎಲ್ಲಿದ್ದವು ಏನು ಅವೆಲ್ಲ ಕೇಳ್ತಾರೋ. ಮಧ್ಯಪ್ರದೇಶದ ಭಿಂಬೆಟ್ಕಾ, ಆದಮ್ಗರ್, ಇದು ಮಧ್ಯಪ್ರದೇಶನಾಗ. ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ. ಬ್ರಹ್ಮಗಿರಿ ಎಲ್ಲಿ ಬರ್ತದೆ ರೀ? ಕಮೆಂಟ್ ಮಾಡಿರಿ, ಬ್ರಹ್ಮಗಿರಿ ಎಲ್ಲಿ ಬರ್ತದೆ, ಕನಗನಹಳ್ಳಿ ಎಲ್ಲಿ ಬರ್ತದೆ. ಇವು ಭಾಳ ಇಂಪಾರ್ಟೆಂಟ. ರಾಜಸ್ಥಾನದ ಬಾಗೂರು, ಗಣೇಶ್ವರ, ಪಶ್ಚಿಮ ಬಂಗಾಳದ ಬೀರ್ಭಾನ್ಪುರು, ಆಂಧ್ರ ಪ್ರದೇಶ ವಾನ್ಪಸಾರಿ, ಸರಾಯು, ನರಹರಿ, ಮಾದಕ. ಇವೆಲ್ಲ ಓದ್ಕೋಬೇಕ್ರಿ, ಭಾಳ ಇಂಪಾರ್ಟೆಂಟ್ ಇವು. ಯಾಕಂದ್ರೆ ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಇವು ಭಾಳ ಅಂದ್ರೆ ಭಾಳ ಬರ್ತಾವೆ. ಅದಕ್ಕೆ ಇವು ಇಂಪಾರ್ಟೆಂಟ್. ಆಮ್ಯಾಗ ನವಶಿಲಾಯುಗ ನೋಡ್ಬೋದು. ಇಲ್ಲಿ ನೋಡ್ರಿ, ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರಿಂದ ಅವರಿಗೆ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು. ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರೂ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನ ಕೃಷಿಯನ್ನು ಆರಂಭಿಸಿದರು. ಈಗ ನೋಡ್ರಿ, ಅವರಿಗೂ ಆಹಾರ ಪ್ರಾಬ್ಲಮ್ ಆಗ್ತಿತ್ತು, ಪ್ರಾಣಿಗಳಿಗೂ ಆಹಾರ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಕೃಷಿಯನ್ನು ಪ್ರಾರಂಭಿಸ್ತಾರೆ. ಕೃಷಿ ಪ್ರಾರಂಭಿಸಿ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಪ್ರಾರಂಭಿಸ್ತಾರೆ ನವಶಿಲಾಯುಗದ ಜನರು. ಸೊ ಪ್ರಾಣಿಗಳಿಗೂ ಮೇವು ಪೂರೈಸಿತು, ಪ್ರಾಣಿಗಳಿಗೂ ಆಹಾರ ಸಿಗ್ತದೆ, ಅವರಿಗೂ ಆಹಾರ ಸಿಗ್ತದೆ. ಅಲೆಮಾರಿ ಬದುಕನ್ನು ತೊರೀತಾರೆ. ಯಾವ ಶಿಲಾಯುಗದಲ್ಲಿ ಅಲೆಮಾರಿ ಬದುಕನ್ನು ತೊರೆದರು? ನವಶಿಲಾಯುಗದಲ್ಲಿ. ಪ್ರಾಣಿಗಳಿಗೆ ಆಹಾರವನ್ನು ಯಾವ ಶಿಲಾಯುಗದಲ್ಲಿ ಕೊಡ್ತಾರೆ ರೀ? ನವಶಿಲಾಯುಗದಲ್ಲೇ ಕೊಡ್ತಾರೆ. ಭಾರತ ಉಪಖಂಡ, ಕೃಷಿ ಆರಂಭಿಕ ಕುರುಹುಗಳು. ರೀ, ಇಲ್ಲಿ ನೋಡ್ರಿ, ಪಾಕಿಸ್ತಾನ ಮೆಹರ್ಗರ್ ನೆಲೆಯಲ್ಲಿ ಕಂಡುಬರುತ್ತೆ. ಕೃಷಿಯ ಆರಂಭಿಕ ಕುರುಹುಗಳು ಈ ಕೆಳಗಿನ ಯಾವ ಶಿಲಾಯುಗದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಕಂಡು ಬಂದು ಅಂತಂದರೆ ಅದು ನವಶಿಲಾಯುಗ. ಎಲ್ಲಪ್ಪ ಅಂತಂದರೆ ಇಲ್ಲದ ನೋಡ್ರಿ, ಇಂಪಾರ್ಟೆಂಟ್. ಪಾಕಿಸ್ತಾನದ ಮೆಹರ್ಗರ್ ನವಶಿಲಾಯುಗದಲ್ಲಿ ಕೃಷಿಯ ಆರಂಭಿಕ ಏನು ಇದು ಇರ್ತದಲ್ರಿ, ಅದು ಕಂಡು ಬರ್ತದೆ. ಪಾಕಿಸ್ತಾನದ ಮೆಹರ್ಗರ್ದಲ್ಲಿ ಕಂಡು ಬರ್ತದೆ. ಓಕೆ. ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳು ಮನೆಯನ್ನು ನಿರ್ಮಿಸುತ್ತಿದ್ದರು. ಈಗ ಪಾಕಿಸ್ತಾನ ನವಶಿಲಾಯುಗದಾಗ ಕಾಶ್ಮೀರದ ಬುರ್ಜ್ ಹೋಮ್ ಏನದಲ್ರಿ, ಬುರ್ಜ್ ಹೋಮ್, ಅಲ್ಲೇನಪ್ಪ ಅಂತಂದರೆ ಜನರು ಗುಹೆಗಳನ್ನು ನಿರ್ಮಿಸ್ತಿದ್ರು. ಇದ್ರ ಮ್ಯಾಗ ಮುನ್ನ ಕ್ವಶನ್ ಹಾಕ್ತೀನಿ ರೀ, ಎಲ್ಲ ಇಂಪಾರ್ಟೆಂಟ್ ಕೇಳೋದು. ಈ ಪಾಠದ ಮ್ಯಾಗ ಶಾರ್ಟ್ಕಟ್ ನೋಟ್ಸ್ ಹಾಕ್ಬಿಡ್ತೀನಿ. ರೈಟ್. ಇದೊಂದು ನೆನಪಿಡ್ರಿ, ನವಶಿಲಾಯುಗದಾಗ ಇಲ್ಲೇನು ಮೆಕ್ಕಲು ಮಣ್ಣಿನಲ್ಲಿ ಏನಪ್ಪ ಅಂತಂದರೆ ಕೃಷಿ ಪ್ರಾರಂಭಿಸ್ತಾರೆ ರೀ. ಇವರು ಫಸ್ಟ್ ಟೈಮ್ ಕೃಷಿಯನ್ನು ಇಲ್ಲೇ ಪ್ರಾರಂಭಿಸ್ತಾರೆ ರೀ. ನೆಕ್ಸ್ಟ್ ಪಾಕಿಸ್ತಾನ ಬುರ್ಜ್ ಹೋಮ್ ಫಸ್ಟ್ ಕೃಷಿಯ ಆರಂಭಿಕ ನೆಲವಾಗಿರ್ತದೆ ರೀ ಭಾರತ ಉಪಖಂಡದಲ್ಲಿ. ಅದೇ ರೀ, ಇದೆಲ್ಲ ಇಂಪಾರ್ಟೆಂಟ್ ಆಗಿರ್ತದೆ. ಕಾಶ್ಮೀರದಲ್ಲಿ ಬುರ್ಜ್ ಹೋಮ್ ಅನ್ನಲ್ಲಿ ಏನಪ್ಪ ಅಂತಂದರೆ ನೆಲದೊಳಗೆ ಗುಹೆ ಮಾಡಿರ್ತಾರೆ. ನೆಲದೊಳಗೆ ಗುಹೆ ಮಾಡಿರ್ತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ನೋಡ್ತೀರಿ ನೀವು, ಇಲ್ಲಿ ಫುಲ್ ಇಂಪಾರ್ಟೆಂಟ್ ಅಂದರೆ ನ್ಯಾಯಗೊಳಿಸಿ. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನೆ ನೆಲೆಯಾಗಿತ್ತು. ಆಗಿನ ಕಾಲದಾಗ ಆಯುಧಗಳನ್ನು ಚೆನ್ನಾಗಿ ಮಸೆದು ಅದನ್ನು ಇದು ಮಾಡ್ತಿದ್ರು. ಅಂಥ ಒಂದು ಆಯುಧ
ಮಾಡೋದು ನವಶಿಲಾಯುಗದಲ್ಲಿ ಎಲ್ಲಿತ್ತಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯ ಸಂಗಮಕಲ್ದಾಗ ಕಂಡು ಬರ್ತಿತ್ತು. ಇದೂ ಇಂಪಾರ್ಟೆಂಟ್, ಇದೂ ಇಲ್ಲಿಂದೇ ಕೇಳ್ತಾನೆ, ನಾವು ಎಲ್ಲಿಂದ ಭೀ ಕೇಳೋದು. ಕರ್ನಾಟಕದ ಬನ್ನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹುಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ನೂರು, ಬಿಹಾರದ ಚರಂಡಿ ಮುಂತಾದ ಕಡೆಯಲ್ಲಿ ಕಂಡುಬರ್ತವೆ. 9,000ದಿಂದ ಇದು ಇರ್ತದೆ ಅಂತ ಹೇಳ್ತಾರೆ. ರೈಟ್, ಇದು ಆಗೋಣ. ನೆಕ್ಸ್ಟ್ ನೋಡ್ಬೋದು ತಾಮ್ರಶಿಲಾಯುಗ, ಲೋಹಗಳ ಯುಗ. ಈ ನವಶಿಲಾಯುಗ ಮುಗಣನೇ ಸ್ಟಾರ್ಟ್ ಆಗೋದು ಯಾವುದಪ್ಪ ಅಂತಂದರೆ ಲೋಹ ಯುಗ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ತಾಮ್ರ ಕಂಚಿನ ಶಿಲಾಯುಗ ಇದು ಬರ್ತದೆ. ಇಲ್ಲೇನಪ್ಪ ಅಂತಂದರೆ ಮೇನ್ ತಾಮ್ರ ಎದ್ರಲಿಂದ ಮಾಡ್ತಾರೆ ರೀ, ತಾಮ್ರ ಎದ್ರಲಿಂದ ಮಾಡ್ತಾರೆ, ಇದು ಕ್ವಶನ್ ಆಗ್ತದೆ ರೀ. ತಾಮ್ರ ಮಾನವನು ಮೊದಲು ಕಂಡುಹಿಡಿದ ಲೋಹ ಯಾವುದು? ತಾಮ್ರ. ಇಲ್ಲದಲ್ಲ, ಮಾನವನು ಮೊದಲು ಕಂಡುಹಿಡಿದ ಲೋಹ ಯಾವುದು? ತಾಮ್ರ. ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚು ಮಾಡ್ತಾರೆ. ತಾಮ್ರ ಪ್ಲಸ್ ತವರ ಎಷ್ಟು ಸರಿ ಕ್ವಶನ್ ಆಗ್ಯದ್ರಿ? ಈಕ್ವಲ್ ಟು ಕಂಚು. ತಾಮ್ರ ಪ್ಲಸ್ ತವರ ಈಕ್ವಲ್ ಟು ಕಂಚು. ಇಲ್ಲೇ ಅದ ನೋಡ್ರಿ, ಇದು ಫಸ್ಟ್ ಲೋಹ ಆಗೋದು ಬೆಲೆ. ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚು ರೆಡಿ ಮಾಡ್ತಾರೆ. ಅದು ನೋಡ್ರಿ, ತಾಮ್ರ ಮತ್ತು ಕಂಚಿನ ಶಿಲಾಯುಗ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಸ್ಟ್ ಮೊದಲಿಗೆ ಗೊತ್ತಿರೋದೇ ಲೋಹ ಯಾವುದಪ್ಪ ಅಂದ್ರೆ ತಾಮ್ರ. ಮಾನವನಿಗೆ ಮೊದಲ ಲೋಹ ಯಾವುದ್ರಿ? ತಾಮ್ರ. ತಾಮ್ರ ಮತ್ತು ಕಂಚಿನ ಆಯುಧಗಳು ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಮುಂದುವರೆದವು. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುವುದು. 5,000 ವರ್ಷಗಳು ಕಂಡುಬರುತ್ತದೆ. ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಕೃಷಿ ಮತ್ತು ಪಶುಪಾಲನೆ ಈ ಕೆಳಗಿನ ಯಾವ ಶಿಲಾಯುಗದಲ್ಲಿ ಏನಪ್ಪ ಅಂದರೆ ತಾಮ್ರ ಶಿಲಾಯುಗದಲ್ಲಿ ಪ್ರಧಾನ ಉದ್ಯೋಗವಾಗಿತ್ತು. ಅಲಂಕೃತಿ ಚಕ್ರದಿಂದ ಮಾಡಿದ ಅಲಂಕೃತಿ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ. ತಾಮ್ರದ ಉಪಕರಣಗಳು, ಆಭರಣಗಳು ದೊರಕಿವೆ. ಭೂಮಿಯನ್ನು ಆಳವಾಗಿ ಉಳ್ಳಲು ಮತ್ತು ಅರಣ್ಯ ಕಡಿಮೆ ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳನ್ನು ನೆರವಾದವು. ಇದರಿಂದಾಗಿ ಆಹಾರ ಪದಾರ್ಥಗಳು ಉತ್ಪಾದನೆಯಲ್ಲಿ ಹೆಚ್ಚಿನ ಕಂಡಿತು. ಹೆಚ್ಚುವರಿ ಧಾನ್ಯಗಳು ಅಗತ್ಯವಿರುವ ಪ್ರದೇಶಗಳು ಮೂಲಕ ವ್ಯಾಪಾರ ವಹಿವಾಟು ಆರಂಭವಾದವು. ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧೂ ಹರಪ್ಪ ನಾಗರಿಕತೆ ಸಂಸ್ಕೃತಿ ತಲೆ ಎತ್ತಲು ಸಾಧ್ಯವಾಯಿತು. ಇದನ್ನು ಮೊದಲ ನಗರೀಕರಣವೆಂದು ಗುರುತಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚು ಬಳಕೆ ಹೆಚ್ಚಾಗಿರಲಿಲ್ಲ. ಕರ್ನಾಟಕದ ಹುಳ್ಳೂರು, ಬಳ್ಳಾರಿ, ಬ್ರಹ್ಮಗಿರಿ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲೆಗಳು ಆಧಾರ ದೊರಕಿವೆ. ಇಲ್ಲಿ ಇಂಪಾರ್ಟೆಂಟ್ ಅದಾವ ನೋಡ್ರಿ. ಕರ್ನಾಟಕದ ಹುಳ್ಳೂರು, ಕರ್ನಾಟಕದ ಏನು ಹುಳ್ಳೂರು ಅದಲ್ರಿ, ಕರ್ನಾಟಕದ ಹುಳ್ಳೂರು, ಬಳ್ಳಾರಿ ಇದಲ್ರಿ. ಕರ್ನಾಟಕದ ಹುಳ್ಳೂರು, ಬಳ್ಳಾರಿ, ಬನ್ನಹಳ್ಳಿ, ಬ್ರಹ್ಮಗಿರಿ ಇವೆಲ್ಲ ಕರ್ನಾಟಕದ ಹುಳ್ಳೂರು ಅದಲ್ರಿ. ಹುಳ್ಳೂರು, ಈ ಹುಳ್ಳೂರು ಎಲ್ಲಿ ಕಂಡು ಬರ್ತದೆ? ಕರ್ನಾಟಕ ಯಾವ ಡಿಸ್ಟಿಕ್ನಾಗ ಕಂಡು ಬರ್ತದೆ? ಮತ್ತು ಆಮ್ಯಾಗ ಬನ್ನಹಳ್ಳಿ ಇದು ಎಲ್ಲಿ ಕಂಡು ಬರ್ತದೆ? ಸಂಗನಕಲ್ಲೂರು ಬಳ್ಳಾರಿದಾಗ ಕಂಡು ಬರ್ತದೆ ರೀ. ಇಲ್ಲದು ಆ ಕಡೆದ ಬ್ರಹ್ಮಗಿರಿ ಎಲ್ಲಿ ಕಂಡು ಬರ್ತದೆ? ಚಿತ್ರದುರ್ಗದ ಬ್ರಹ್ಮಗಿರಿ ಇರ್ಬೋದು ಮೋಸ್ಟ್ಲಿ. ಇವೆಲ್ಲ ಎಲ್ಲಿ ಬರ್ತಾವೆ ಅನ್ನೋದು ನೋಡ್ಬೇಕು ರೀ. ಹಿಂಗೆ ಅವ್ರು ಕ್ವಶನ್ಗಳು ಕೇಳ್ತಾರೆ. ಈಗ ನಾ ಮುಂದೆ ಹಾಕ್ತೀನಿ ಹ್ಯಾಂಗೆ ಕ್ವಶನ್ ಕೇಳ್ತಾರೆ ಅಂತ ಹೇಳೋರು. ಕಬ್ಬಿಣ ಅತ್ಯಂತ ಗಡುಸಾದ ಲೋಹ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು. ಉತ್ತರ ಭಾರತದಲ್ಲಿ ಬಳಕೆಯಲ್ಲಿದ್ದ ಲೋಹ ಯಾವುದು? ಉತ್ತರ ಭಾರತದಲ್ಲಿ ಮೊದಲು ಬಳಕೆಯಿದ್ದ ಲೋಹ ಯಾವುದು ಅಂತ ಕೇಳಿದ್ರೆ ತಾಮ್ರ. ಉತ್ತರ ಭಾರತ ತಾಮ್ರ ರೀ ಏನ್ರಿ. ಉತ್ತರ ಭಾರತದಲ್ಲಿ ಏನಪ್ಪ ಅಂತಂದರೆ ಬಳಕೆಯಲ್ಲಿದ್ದ ಲೋಹ ಯಾವುದು ಅಂತಂದರೆ ತಾಮ್ರ. ಉತ್ತರ ಭಾರತ ತಾಮ್ರ ರೀ. ದಕ್ಷಿಣ ಭಾರತದಲ್ಲಿ ಯಾವುದಿತ್ತು? ಕಬ್ಬಿಣ ಐತ್ರಿ. ಯಾವುದಿತ್ತು? ಕಬ್ಬಿಣ ಐತ್ರಿ. ಇಷ್ಟು ತಿಳ್ಕೊಂಬಿಡ್ರಿ. ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿ ಕಾಲವೆಂದು ಕರೆಯುತ್ತೇವೆ. ಇದನ್ನು ಏನಂತ ಕರಿತೀವಿ ರೀ? ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತೇವೆ. 3,500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಯಲ್ಲಿತ್ತು. ಕಬ್ಬಿಣದ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತೇವೆ. ಇದೊಂದು ಇಂಪಾರ್ಟೆಂಟ್, ಇದ್ರಾಗ ನೆನಪಿಟ್ಕೋರಿ. ಕೃಷಿ ಕರಕುಶಲ ನೆರವಾದವು. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಿತ್ತೆ. ಕೃಷಿ ಚಟುವಟಿಕೆಗಳು ಗದಿಗೆರಿತು. ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು. ಹೆಚ್ಚುವರಿ ಉತ್ಪಾದನೆ ನಿಯಂತ್ರಿಸಲು ವರ್ಗ ಪ್ರಭುತ್ವವಾಗಿ
100,000 ವರ್ಷಗಳ ಹಿಂದೆ ಉದಯವಾದವು. ಗಣರಾಜ ಅನಂತರ ನಂದ ಮೌರ್ಯ ಪ್ರವರ್ಧನಕ್ಕೆ ಬಂದವು. ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನ್ನಹಳ್ಳಿ, ಹಿರೇಬಂಗಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡಗಿ, ಟಿ. ನರಸೀಪುರ, ಹೆಮ್ಮಿಗಿ, ಹುಳ್ಳೂರು ಅಲ್ಬಿತ್ರಿ ತಾಮ್ರ ಶಿಲಾಯುಗದ, ಜಡಗಿನಹಳ್ಳಿ, ಸಾವನದುರ್ಗ, ಹತ್ತಿದುರ್ಗ. ಇವೆಲ್ಲ ಇಂಪಾರ್ಟೆಂಟ್. ಯಾಕೆ ಗೊತ್ತ್ರಿ? ಇಲ್ಲೇ ಕೇಳ್ತಾರ್ರಿ ಅವರು, ಎಲ್ಲಿ ಭೀ ಕೇಳಲ್ಲ. ಇಷ್ಟು ಇಂಪಾರ್ಟೆಂಟ. ಎಲ್ಲಿ ಯಾವ ಶಿಲಾಯುಗ ಇತ್ತು ಇದು ಒಂದು ಓದ್ಕೊಂಬಿಡ್ರಿ ಪರ್ಫೆಕ್ಟಾಗಿ. ಮತ್ತು ಅದ್ರ ಡಿಸ್ಟಿಕ್ ಹೊಂದಿಸಿ ಬರೆಯೋರಿ, ಈ ಥರ ಕೇಳ್ತಾರೋ ಆಯ್ತು ರೀ. ನೆಕ್ಸ್ಟ್ ನೋಡ್ರಿ, ಈಗ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಏನಂತ ಕರಿತಿದ್ವಿ? ನೆನಪು ಮಾಡ್ಕೊರಿ. ಅಭ್ಯಾಸದ ಪ್ರಶ್ನೆಗಳು ನೋಡಮು. ಅಕ್ಷರಗಳ ಪರಿಚಯವಿಲ್ಲದ ಕಾಲವನ್ನು ಏನಂತ ಕರಿತಿದ್ವಿ? ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸ ಅಂಥೇಳಿ ಕರಿತಿದ್ವಿ. ಇಲ್ಲದ ನೋಡ್ರಿ, ಅಕ್ಷರಗಳ ಪರಿಚಯವಿಲ್ಲದ ಕಾಲವನ್ನು ಏನಂತ ಕರಿತಿದ್ವಿ? ಪ್ರಾಗೈತಿಹಾಸ ಅಂಥೇಳಿ ಕರಿತಿದ್ವಿ. ರೈಟ್, ಪ್ರಾಗೈತಿಹಾಸ ಅಂಥೇಳಿ ಕರಿತಿದ್ವಿ. ಪ್ರಾಗೈತಿಹಾಸ ಅಲ್ಲೇ ಅದು ಆನ್ಸರೇ, ಅದು ಪ್ರಾಗೈತಿಹಾಸ. ಇದು ಫುಲ್ ಓದ್ಬೇಳಕ್ಕೆ ಇಲ್ಲಿ ಯಾರು ಆನ್ಸರ್ ಮಾಡ್ತಾರೋ ನೋಡ್ರಿ, ಅವ್ರಿಗೆ ಈ ಪಾಠ ತಿಳಿದಂತ ಅರ್ಥ. ಅವರೇ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಸಾಧ್ಯ. ಪ್ರಾಗೈತಿಹಾಸ ಅಂತೇಳಿ ಕರಿತೀವಿ. ಸೂಕ್ಷ್ಮ ಶಿಲಾಯುಗವನ್ನು ಏನೆಂದು ಕರೆಯುತ್ತೇವೆ ಅಂತಂದರೆ ಇದು ಮಧ್ಯಶಿಲಾಯುಗ ಅಂಥೇಳಿ ಕರಿತೀವಿ. ಸೂಕ್ಷ್ಮ ಶಿಲಾಯುಗ, ಮಧ್ಯಶಿಲಾಯುಗ ಅಂಥೇಳಿ ಕರಿತೀವಿ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಘರ್ ಅಂತ ನಾ ಅವಾಗೆ ಹೇಳಿ ನೋಡ್ರಿ. ಮೆಹರ್ಘರ್ ಇತಿಹಾಸದ ಪಿತಾಮಹ ಯಾರು ರೀ? ಹೆರೋಡೋಟಸ್. ಇವೆಲ್ಲ ನೆನಪಿಟ್ಕೋಬೇಕ್ರಿ. ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ದೊರ್ತಾವ? ಮಧ್ಯಶಿಲಾಯುಗದಲ್ಲಿ ಕಂಡು ಬರ್ತಾವೆ ನೋಡ್ರಿ. ಸರಿಯಾಗಿ ಓದ್ಕೊಂಡೇವಂತಂದ್ರೆ ಮುಗಿದೋಯ್ತು. ಇತಿಹಾಸದ 3 ಪ್ರಧಾನ ಕಾಲಗಳು ಪ್ರಾಗೈತಿಹಾಸ, ಇತಿಹಾಸದ ಪೂರ್ವಕಾಲ, ಇತಿಹಾಸ ಕಾಲ ಅಂತೇಳಿ ಕರಿತೀವಿ. ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ. ಬೆಣಚುಕಲ್ಲು. ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು? ಯಾವ ಯುಗದಲ್ರಿ? ಅದು ಹೇಳ್ರಿ. ಮಾನವನು ಬಳಸಿದ ಮೊದಲ ಲೋಹ ತಾಮ್ರ. ಇತಿಹಾಸದ ಪ್ರಮುಖ ಆಧಾರಗಳು ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಅಂತಂದರೆ ಅವೇ ಬರ್ತಾವಲ್ರಿ. ಪುರಾತತ್ವ ಆಧಾರಗಳು, ಸ್ಮಾರಕಗಳು, ನಾಣ್ಯಗಳು, ಇವೆಲ್ಲ ಬರ್ತಾವೆ. ಅವೆಲ್ಲ ನೆನ್ಪಿಟ್ಕೋಬೇಕು. ಈ ಥರ ಅಂತೇಳಿ ಬರ್ತಾವೆ. ಈಗ ನಾನೇನು ಮಾಡೀನಿ, ಈ ಒಂದು ಚಾಪ್ಟರ್ ಮ್ಯಾಗ ಓನ್ ಕ್ವಶನ್ ಎಕ್ಸಾಮ್ದಾಗ ಹ್ಯಾಂಗೆ ಕೇಳ್ಬೋದು ಅಂಥೇಳಿ ಮಾಡೀನಿ. ರೈಟ್. ಮೊಟ್ಟ ಮೊದಲ ಲೋಹ ಯಾವುದು? ಮಾನವನು ಬಳಸಿದ ಮೊಟ್ಟ ಮೊದಲ ಲೋಹ ಯಾವುದು? ತಾಮ್ರ. ಲಿಪಿ ಅಥವಾ ಅಕ್ಷರಗಳ ತಿಳುವಳಿಕೆ ಇದ್ದು ಅದನ್ನು ಇಂದಿಗೂ ಓದಲು ಸಾಧ್ಯವಾಗದ ಕಾಲಘಟ್ಟ ಯಾವುದಂದರೆ ಪೂರ್ವಭಾವಿ ಇತಿಹಾಸ ಕಾಲ. ನಿಮ್ಗೆ ಗೊತ್ತದ ಪ್ರಾಗೈತಿಹಾಸ ಕಾಲ ಅಂದ್ರೇನು, ಇತಿಹಾಸ ಕಾಲ ಎಂದರೇನು, ನವಶಿಲಾಯುಗ ಅಂದ್ರೇನು ಎಲ್ಲ ಗೊತ್ತದ. ರೈಟ್. ಪ್ರಾಗೈತಿಹಾಸ ಕಾಲ ಓದ್ಲಿಕ್ಕೆ ಬರ್ತಿದ್ದಿಲ್ಲ, ಪೂರ್ವಭಾವಿ ಓದಕ್ಕೆ ಬಂದ್ರೂ ಓದಿಲ್ಲ, ಇತಿಹಾಸ ಕಾಲ ಓದಕ್ಕೆ ಬರ್ತಿತ್ತು, ಓದ್ಯಾರ. ಇಷ್ಟೇ ಡಿಫ್ರೆಂಟ್. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಕಂಡು ಬಂದಿರುವುದು ಮೆಹರ್ಗಢ್ ಪ್ರಸ್ತುತ ಎಲ್ಲಿದೆ ಅಂತ ಕೇಳ. ಪಾಕಿಸ್ತಾನದಾಗ ಅದ ರೀ. ಮೆಹರ್ಗಢ್ ಎಲ್ಲದ ರೀ? ಪಾಕಿಸ್ತಾನದಾಗ ಅದ ರೀ. ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ಚಳಿಯಿಂದ ರಕ್ಷಣೆ ಮಾಡಲು ಏನು ಮಾಡ್ತಾರವ್ರಿ? ನೆಲದೊಳಗೆ ಗುಹೆಗಳನ್ನು ಮಾಡ್ಕೊತಿದ್ರು. ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ಚಳಿಯಿಂದ ರಕ್ಷಣೆ ಪಡೆಗಳು ಕೆಳಗಿನ ಯಾವ ವಿಧಾನವನ್ನು ನೆಲದೊಳಗೆ ಗುಹೆಯನ್ನು ಮಾಡಿಕೊಳ್ಳುವ ವಿಧಾನ ಮಾಡ್ತಿದ್ರು? ಇಲ್ಲದ ನೋಡ್ರಿ, ಉತ್ತರ ಬಿ. ಕೆಇದವರು ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಅಂಬೋದ್ರ ಬಗ್ಗೆ. ಕೆಇಎ ಪರೀಕ್ಷೆಗಳಲ್ಲಿ ಏನಪ್ಪ ಅಂತಂದರೆ ಅವುಗಳ ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ. ಈ ರೀತಿ ಕ್ವಶನ್ ಕೇಳ್ತಾರೆ. ಅದಕ್ಕೆ ನಾವೇನು ಮಾಡಬೇಕು? ನೆಲೆಗಳು ಮತ್ತು ರಾಜ್ಯಗಳು ಇದು ಮಾಡ್ಕೋಬೇಕು. ಇದು ಯಾವ ಶಿಲಾಯುಗದ ಗೊತ್ತ್ರಿ? ಇದು ಮಧ್ಯಶಿಲಾಯುಗದ ನೋಡ್ರಿ. ಹೀಗೆ ನಾವು ನವಶಿಲಾಯುಗದ್ದು ಹೊಂದಿಸಿ ಬರೆಯರಿ ಮಾಡ್ಕೋಬೇಕು. ಅವೆಲ್ಲ ಪರ್ಫೆಕ್ಟಾಗಿ ಓದ್ಕೊಬೇಕು. ಅವರು ಎಲ್ಲಿಂದ ಕೇಳ್ಯಾಕ ನಮ್ದು ಏನದ 6 to ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋದು. ಸೊ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ, ಬೇಸಿಕ್ಕಿಂದನೇ ಓದ್ಕೊಂತ ಹೋಗೋಣ. ರೈಟ್. ಇಲ್ಲ ಅದ ನೋಡ್ರಿ, ಹುಣಸಗಿ ಮತ್ತು ಬೈಚೆಹಾಳ ಅಲ್ರಿ? ಬೈಚ್ಬಾಳ ಇದು ಕರ್ನಾಟಕ. ಬಿಂಬೆಟ್ಕ ಇದೆಲ್ಲಿ ಕಂಡು ಬರ್ತದ್ರಿ? ಮಧ್ಯಪ್ರದೇಶ್. ಅತ್ತಿಪರಕ್ಕಂ ಇದೆಲ್ಲಿ ಕಂಡು ಬರ್ತದ್ರಿ? ತಮಿಳ್ನಾಡು. ಚಿರಾಂದ್ ಎಲ್ಲಿ ಕಂಡು ಬರ್ತದ? ಇದೆಲ್ಲ ನೋಡ್ಕೋಬೇಕು, ಗೊತ್ತಾಗ್ತದೆ. ಆಯ್ತು ರೀ.
ಸಾರಿ ಇದೆಲ್ಲ ಓದ್ಕೊಂಬಿಡ್ಬೇಕು ಗೊತ್ತಾಗ್ಬಿಡ್ತದಲ್ಲ. ಇಲ್ಲಿ ಯಾವ ನೋಡ್ರಿ ಇವು ಯಾವ ಶಿಲಾಯುಗದಲ್ಲಿ ಯಾವ ಇದು ಅದ ಅಂಥೇಳಿ ಗೊತ್ತಾಗ್ಬಿಡ್ತದೆ. ಹೇಳಿನಲ್ರಿ ನಾ ಮಧ್ಯ ಶಿಲಾಯುಗದಲ್ಲೇ ಕಂಡು ಬರ್ತಾವೆಲ್ಲ, ಅದಕ್ಕೆ ಅಲ್ಲಿಂದೇ ಓದ್ಕೊಂಬಿಡ. ಅವು ಯಾವ ಶಿಲಾಯುಗದಾಗ ಇರ್ಲಕ್ರಿ ನಾವೇನು ಮಾಡ್ಕೊ ಓದ್ಕೊಂಬಿಡ್ಬೇಕು. ರೈಟ್ ಆತಾವ. ಇಲ್ಲಿ ನೋಡ್ರಿ ಮತ್ತು ಇನ್ನೊಂದು ಕ್ವಶನ್ ಅದ ಇಲ್ಲಿ. ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಯುಗಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ಆಧಾರಿತನೇ ಕೇಳತ್ತಾರೆ ಇವಾಗ ಅವರು. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮೊದಲೇ ಕಬ್ಬಿಣವು ಬಳಕೆಯಲ್ಲಿತ್ತು. ರೈಟ್ ಇಲ್ರಿ, ಅಲ್ಲ ಅದ ನೋಡಿ ಕಬ್ಬಿಣದ ಯುಗ, ಹೋಗಿ ನೋಡ್ಕೋರು ಒಂದು ಸರಿ ಗೊತ್ತಾಗ್ತದ. ದಕ್ಷಿಣ ಭಾರತ ಈ ಕಾಲವನ್ನು ಬೃಹತ್ ಶಿಲಾಯುಗದ ಕಾಲವೆಂದು ಕರೆಯುತ್ತಿದ್ದರು. ಹೌದು, ಬೃಹತ್ ಶಿಲಾಯುಗದ ಕಾಲವೆಂದು ಕರೆಯುತ್ತಿದ್ದರು. 1 ಮತ್ತು 2 ಸರಿ. ಬೃಹತ್ ಶಿಲಾಯುಗದ ಕಾಲ ಅಂತೇಳಿ ಕರಿತಿದ್ರಿ. ಈಗ ಓದಿವಲ್ರಿ ನಾವು. ಮಧ್ಯ ಶಿಲಾಯುಗಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಗುರುತಿಸಿ. ಈ ಕಾಲದ ಪ್ರಮುಖ ಲಕ್ಷಣವೇನೆಂದರೆ ಮಾನವನು ಸೂಕ್ಷ್ಮ ಶಿಲಾಯುಧಗಳು ಬಳಸಿ ಪ್ರಾರಂಭಿಸಿದ್ದು. ದೊಡ್ಡ ದೊಡ್ಡ ಕಲ್ಲ ಬಂಡಿ ಬಳಸೋದ್ರ ಬದಲಿ ಅವೇನು ಮಾಡ್ತಾನೆ ರೀ, ಸಣ್ಣ ಏನಪ್ಪ ಅಂತಂದರೆ ಆಯುಧಗಳನ್ನು ಬಳಸ್ಲಿಕ್ಕೆ ರೆಡಿ ಮಾಡ್ತಾನೆ. ರೈಟ್ ಇಲ್ರಿ, ಇದೇ ಆಪ್ಷನ್ ಬಿನೇ ರೈಟ್ ಆನ್ಸರ್. ಇದಕ್ಕೆ ಸ್ಕ್ರೀನ್ಶಾಟ್ ತೆಕ್ಕೋತೀನಿ ಅಂದ್ರೆ ಒಂದು ಸರಿ ತೆಕ್ಕೋಬೋದು ನೀವು. ಇತಿಹಾಸದ ಕಾಲಗಣನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಶಕಗಳು, ಇವೆಲ್ಲ ಶಕ ಇದ್ದುವಿಲ್ರಿ ಇತಿಹಾಸಕ್ಕೆ. ಶಾಲಿವಾಹನ ಶಕೆ, ಗುಪ್ತ ಶಕೆ, ವಿಕ್ರಮ ಶಕೆ. ಇದು ಮೊನ್ನೆ ಒಂದು ಎಕ್ಸಾಮ್ ಕೇಳಿರೋದು. ಎಷ್ಟು 6ನೇ ವಿಕ್ರಮಾದಿತ್ಯ ಏನಪ್ಪ ಅಂತಂದರೆ ಇದು ಮಾಡೋಣ, ವಿಕ್ರಮ ಶಕೆ ಚಾಲು ಮಾಡೋಣ. ಹಿಜಿರಾ ಶಕೆ ಯಾರು ಸ್ಟಾರ್ಟ್ ಮಾಡ್ತಾರೆ? ಮೊಹಮ್ಮದ್ ಪೈಗಂಬರ್ ಅವರು ಸ್ಟಾರ್ಟ್ ಮಾಡ್ತಾರೆ. ಬಳ್ಳಾರಿ ಸಮೀಪವಿರುವ ಸಂಗನಕಲ್ಲು ಕೆಳಗಿನ ಶಿಲಾಯುಗಕ್ಕೆ ಸೇರಿದೆ. ಪ್ರಮುಖ ಆಯುಧ ತಯಾರಿಕೆಯ ನೆಲೆಯಾಗಿದೆ. ನವಶಿಲಾಯುಗ. ಸಂಗನಕಲ್ ಏನದ ರೀ, ಅಲ್ಲಿ ಬಳ್ಳಾರಿ ಸಮೀಪ ಸಂಗನಕಲ್ ಅದ ನೋಡ್ರಿ, ಅದು ಯಾವ ಶಿಲಾಯುಗಕ್ಕೆ ಸೇರಿದೆ? ಆಯುಧ ತಯಾರಿಗೆ ನವಶಿಲಾಯುಗ. ಈ ಥರ ಟ್ವಿಸ್ಟ್ ಮಾಡಿ ಕೇಳ್ತಾನ್ರವ. ನಮಗೆ ಎಲ್ಲ ರೀತಿ ಓದ್ಕೊಳ್ಳೋಕೆ ಬರ್ಬೇಕು ಅಷ್ಟೇ. ಹಳೆಯ ಶಿಲಾಯುಗದ ಮಾನವರು ತಮ್ಮ ದೊಡ್ಡ ಶಿಲಾ ಉಪಕರಣಗಳನ್ನು ತಯಾರಿಸಲು ಕೆಳಗಿನ ಯಾವ ಕಲ್ಲುಗಳನ್ನು ಬಳಸುತ್ತಿದ್ದರು? ಬೆಣಚು ಕಲ್ಲು ಬಳಸ್ತಿದ್ದರು. ಯಾವ ಕಲ್ಲು ಬಳಸ್ತಿದ್ದರು? ಬೆಣಚು ಕಲ್ಲು ಬಳಸ್ತಿದ್ದರು. ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಕೆಳಗಿನ ಯಾವ ಕಾಲಘಟ್ಟದಲ್ಲಿ ಕಂಡುಹಿಡಿದ? ಹಳೆಯ ಶಿಲಾಯುಗದಲ್ಲಿ ಕಂಡುಹಿಡಿತಂತೆ. ನಾವು ಅವೇ ಓದಿವೆವರಿವೆಲ್ಲ. ಇದು ನೋಡ್ರಿ, ಸಾಮಾನ್ಯವಾಗಿ ಹಳೆಯ ಶಿಲಾಯುಗದ ಕಾಲಾವಧಿಯನ್ನು ಇತಿಹಾಸಕಾರರು ಹೇಗೆ ಗುರುತಿಸುತ್ತಾರೆ? 5 ಲಕ್ಷ ವರ್ಷಗಳಿಂದ 12 ವರ್ಷಗಳ ಹಿಂದಿರ್ಬೇಕ್ರಿ, ಅವಾಗ ಗುರುತಿಸ್ತಾರೆ. ಯಾವುದು ಹಳೆಯ ಶಿಲಾಯುಗದ ಪ್ರಮುಖ ನೆಲೆಯಾಗಿದೆ ಅಂತ ಕೇಳ್ಯಾರ. ಮೇಲಿನ ಎಲ್ಲವೂ ಹೌದಿಲ್ರಿ. ಮಧ್ಯಪ್ರದೇಶದ ಬೋಲಾನ್ ಕಡಿಮೆ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳು, ಈ ಥರನೂ ಕೇಳ್ಬೋದ್ರಿ. ಅದಕ್ಕೆ ಅಲ್ಲಿ ಅವಲ್ರಿ, ಅದಕ್ಕೆ ಹೇಳ್ತೀನಿ 20 ಸರಿ ಅಲ್ಲಿಂದ ನೋಡ್ಕೋರಿ. ಅವರು ಈ ಥರ ಟ್ವಿಸ್ಟ್ ಮಾಡ್ಲತ್ತಾರೆ, ಇಲ್ಲಿಂದ ಕೇಳ್ತಾರೆ ಈಗ ಅವರು ಇದವ್ರು. ಇತಿಹಾಸ ಸೂಕ್ಷ್ಮ ಶಿಲಾಯುಗ ಎಂದು ಈ ಕೆಳಗಿನ ಯಾವ್ದು ಕರಿತಾರೆ? ಮಧ್ಯ ಶಿಲಾಯುಗ. ಗೊತ್ತೇದಲ್ರಿ. ಮಧ್ಯ ಶಿಲಾಯುಗದ ಮಾನವರು ಕಿರು ಆಯುಧಗಳನ್ನು ಬಾಣದ ತುದಿಗೆ ಹೇಳಿನಲ್ರಿ ನಾ ಬರ್ಜಿ ಅಂತೇಳಿ. ಬರ್ಜಿನೇ ರೀ. ಮಧ್ಯ ಶಿಲಾಯುಗದ ಪ್ರಮುಖ ಬದಲಾವಣೆ ಯಾವುದು? ಮಾನವರು ದೊಡ್ಡ ಕಲ್ಲಿನ ಉಪಕರಣಗಳ ಬದಲಿಗೆ ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಇದು ಹಳೆಯ ಶಿಲಾಯುಗ ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ. ಹೇಳಿನಲ್ರಿ, ಮಧ್ಯ ಶಿಲಾಯುಗದಾಗ ದೊಡ್ಡ ಕಾಲು ಬಳಸೋ ಬದಲಿ ಸಣ್ಣ ಇದು ಮಾಡ್ತಿದ್ರು. ಹೌದ್ರಿ, ಇದು ಹಳೆಯ ಶಿಲಾಯುಗದ ಬೇದ, ನವಶಿಲಾಯುಗದ ಬಿ ಸ್ಥಿತ್ಯಂತರ ಕಾಲವಾಗಿದೆ. ಕಾನ್ಸಂಟ್ರೇಟ್ ಮಾಡಿ ಓದ್ಕೋಬೇಕು, ಬಂದೇ ಬರ್ತದ ಆನ್ಸರ್ ಕ್ವಶನ್ಸ್. ರೈಟ್ ಇಲ್ರಿ. ನೋಡ್ರಿ, ಇಲ್ಲಿ ಬೆಣಚು ಕಲ್ಲುಗಳು ಯಾವ ಇದ್ರಾಗ ಬಳಸ್ತಿದ್ರಿ? ಫಸ್ಟ್ ಅಂದಿನಿಲ್ರಿ, ಫಸ್ಟ್ನ ಅಂಡರ್ಲೈನ್ ಮಾಡಿ ಹೇಳೀನಿ. ಹಳೆಯ ಶಿಲಾಯುಗ. ನೆಕ್ಸ್ಟ್ ನೋಡ್ರಿ, ಸೂಕ್ಷ್ಮ ಶಿಲಾಯುಧಗಳಲ್ಲಿ ಏನು ಬಳಸ್ತಿದ್ರಿ? ಮಧ್ಯ ಶಿಲಾಯುಗ. ಸೂಕ್ಷ್ಮಗಳು ಎಲ್ಲಿ ಬಳಸೋದು? ಅದಕ್ಕೆ ಮಧ್ಯ ಶಿಲಾಯುಗನೂ ಸೂಕ್ಷ್ಮ ಶಿಲಾಯುಗದ ಯುಗಗಳಂತ. ಬೇಟೆ ಮತ್ತು ಮೀನುಗಾರಿಕೆ ಎಲ್ಲಿ ಪ್ರಾರಂಭಿಸ್ತಿದ್ರಿ? ಇದೇ ಏನಪ್ಪ ಅಂತಂದ್ರೆ ಅದು ಹಳೆ ಶಿಲಾಯುಗದ ಕೊನೆಯ ಹಂತದಲ್ಲಿ ಬೇಟೆ ಮತ್ತು ಮೀನುಗಾರಿಕೆ ಪ್ರಾರಂಭ ಮಾಡ್ತಿದ್ರು. ಅದೇ ನೀವು ನೋಡ್ಬೋದು, ಮಧ್ಯ ಶಿಲಾಯುಗದ ಫಸ್ಟಿಗೆ ಕೃಷಿ ಆರಂಭಿಸ್ತಾರೆ, ಸ್ವಲ್ಪ ಆಹಾರ ಸ್ಟೋರೇಜ್ ಮಾಡ್ತಾರೆ. ಮತ್ತು ನವಶಿಲಾಯುಗಕ್ಕೆ ಅಲ್ಲಿ ಏನು ಮಾಡ್ತಾರೆ, ಪ್ರಾಣಿಗಳಿಗೆ ಆಹಾರವನ್ನು ಸಂಗ್ರಹಿಸ್ಲಿಕ್ಕೆ ಮತ್ತು ಕೃಷಿ ಮೆಕ್ಕಲು ಮಣ್ಣಿನ ಪ್ರದೇಶಗಳಲ್ಲಿ ಇದು ಮಾಡ್ತಾರೆ. ಅವೆಲ್ಲ ಹೇಳಿದ್ದು ನಾವು. ನವಶಿಲಾಯುಗದ ಕಾಲದಲ್ಲಿ ಮಾನವನು ಧಾನ್ಯಗಳನ್ನು ಸಂಸ್ಕರಿಸಲು ಕೆಳಗಿನ ಯಾವ ಸಾಧನಗಳನ್ನು ಬಳಕೆಗೆ ತಂದನು? ಮೇಲಿನ ಎಲ್ಲವು.
ಹರೆಯ ಸಾಧನಗಳು, ಕುಟ್ಟುವ ಸಾಧನಗಳು, ಬೀಸುವ ಸಾಧನಗಳು ಎಲ್ಲನೂ ತರ್ತಾನ್ರ. ರೈಟ್. ಮಾನವನ ಇತಿಹಾಸದಲ್ಲಿ ಪಾಲನೆಗೆ ನಿಧಾನವಾಗಿ ಚಾಲನೆ ಸಿಕ್ಕಿದ್ದು ಯಾವ ಕಾಲದಲ್ಲಿ? ಮಧ್ಯಶಿಲಾಯುಗ. ಎಸ್, ಹೇಳಿಲ್ರಿ, ಮಧ್ಯಶಿಲಾಯುಗದ ಫಸ್ಟ್ ಸ್ಟಾರ್ಟ್ ಮಾಡ್ತಾನವ, ಆಮ್ಯಾಗ ಇದು ಮಾಡ್ತಾನೆ. ನಿಮ್ಗೆ ಅನ್ಸ್ಬೋದು, 6ನೇ ಕ್ಲಾಸ್ ಫಸ್ಟ್ ಬುಕ್ನಾಗ ಇಷ್ಟೆಲ್ಲ ಅವ ರೀ, ನಾವು ಓದಲ್ರಿ ಅಷ್ಟು ಸರಿಯಾಗಿ. ಸಾಮಾನ್ಯವಾಗಿ ಇತಿಹಾಸಕಾರರು ಮಧ್ಯಶಿಲಾಯುಗದ ಕಾಲವನ್ನು ಇಂದಿಗೆ ಎಷ್ಟು ವರ್ಷದ ಹಿಂದೆ ಗುರುತಿಸಿದ್ದಾರೆ? ಎಷ್ಟು ರೀ? 12,000ದಿಂದ 9,000ದವರೆಗೆ ಗುರುತಿಸ್ಯಾರ. ಪಠ್ಯಕ್ರಮದ ಆಧಾರದ ಮೇಲೆ ಕ್ವಶನ್ಸ್ಗಳವರು ಇವೆಲ್ಲ. ಅಲ್ಲಿಂದ ಅವರು ಎಲ್ಲಿಂದ ಮತ್ತು ಹೊರಗಿನ ತೆಗ್ದಿಲ್ರಿ ನಾನು, ಅದೇ ಇದ್ರ ಮ್ಯಾಗೆ. ಕೆಳಗಿನ ಯಾವ ಮಧ್ಯಶಿಲಾಯುಗದಲ್ಲೂ ಕರ್ನಾಟಕದಲ್ಲಿ ಕಂಡು ಬಂದಿದೆ? ಯಾವುದ್ರಿ? ಕನಗನಹಳ್ಳಿ ಮತ್ತು ಬ್ರಹ್ಮಗಿರಿ. ಕನಗನಹಳ್ಳಿ ಬ್ರಹ್ಮಗಿರಿಯಲ್ಲಿ ಕಂಡು ಬಂದದ್ದು. ಪರ್ಫೆಕ್ಟ್ ಓದ್ಕೊಂಬಿಡ್ರಿ, ಪಕ್ಕ ಬರ್ತಾವೆ ಇಲ್ಲಿಂದ. ಅವ್ರು ಇಲ್ಲಿಂದ ತೆಗೆದ್ರೆ ಇಲ್ಲಿಂದ ಬರ್ತಾವೆ ಬೇಸಿಕ್ಸ್ ಬುಕ್ಸ. ಮಧ್ಯಶಿಲಾಯುಗದ ನೆಲೆಗಳನ್ನು ಅವುಗಳ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ. ಇವೆಲ್ಲ ಬರ್ತಾವೆ ನೋಡ್ರಿ, ಎಲ್ಲ ಓದ್ಕೋಬೇಕು. ಒಂದನೇದು ಯಾವುದು? ಡಿ ಬರ್ತದೆ ಆನ್ಸರ್. ಮಧ್ಯಪ್ರದೇಶ್, ಆದಮ್ಗಢ್, ಬಾಗೂರ್ ಮತ್ತು ಗಣೇಶ್ವರ್ ರಾಜಸ್ಥಾನದಾಗ ಬರ್ತದೆ. ಭೀರಾಭಾನ್ಪುರ್ ಎಲ್ಲಿ ಬರ್ತದೆ ನೋಡ್ರಿ, ಇದು ಭೀರಾಭಾನ್ಪುರ್ ಪಶ್ಚಿಮ ಬಂಗಾಳದಾಗ ಬರ್ತದೆ. ಸರಾಯ್ ಸರನ್ ಉತ್ತರ ಪ್ರದೇಶನಾಗ ಬರ್ತದೆ. ಶಿಲಾಯುಗದ ಕೃಷಿ ಮತ್ತು ಕ್ರಮ. ನದಿ ತೀರಗಳಲ್ಲಿ ಮೆಕ್ಕಲು ಮಣ್ಣಿನಲ್ಲಿ ಕೃಷಿ ಆರಂಭಿಸಿದ್ದು ಆಹಾರ ಉತ್ಪಾದನೆಗೆ ಇದು ಆಗ್ಯದ. ಇದು ಇಂಪಾರ್ಟೆಂಟ್, ಇವೆಲ್ಲ ಓದ್ಕೊಂಡ್ಬಿಡ್ಬೇಕು. ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳು ಕಂಡು ಬಂದ ಮೆಹರ್ಗಢ್ ನೆಲೆಯ ಜನರು ವಾಸಕ್ಕೆ ಯಾವ ರೀತಿಯ ಮನೆಗಳನ್ನು? ನೆಲದೊಳಗಿನ ಒಣ ಇಟ್ಟಿಗೆಗಳಿಂದ ಮಾಡಿದ ಮನೆಗಳು. ಅವ್ರು ನೋಡ್ರಿ, ಒಣ ಇಟ್ಟಿಗೆಗಳನ್ನು. ಅದೇ ಬುರ್ಜ್ ಹೋಮ್ ಅಂದರೆ ನೆಲದೊಳಗಿನ ಗುಹೆಗಳು. ಅದೇ ಇದು ಮೆಹರ್ಗಢ್ ಅಂತ ಬಂತಂದ್ರೆ ಒಣ ಇಟ್ಟಿಗೆಗಳಿಂದ ಮಾಡಿದ ಮನೆಗಳು ಅಂತೇಳಿ ಬರ್ತದೆ. ರೈಟ್. ನೆಲದೊಳಗಿನ ಗುಹೆಗಳು. ಇವರು ಮೆಹರ್ಗಢ್ ನೆಲೆಯ ಜನರು ವಾಸಕ್ಕೆ ಯಾವ ರೀತಿಯ ಮನೆಗಳನ್ನು? ಒಣ ಇಟ್ಟಿಗೆಗಳಿಂದ ಮನೆಗಳು. ಇಲ್ಲೇ ಕನ್ಫ್ಯೂಸ್ ಆಗ್ತದೆ. ನವಶಿಲಾಯುಗದ ಮಾನವರು ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯಗಳನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾಗಲಿಕ್ಕೆ ಅವ್ರು ಏನು ಮಾಡಿದ್ರಿ? ಕೈಯಿಂದ ಮಣ್ಣಿನ ಮಡಿಕೆಗಳನ್ನು ರೆಡಿ ಮಾಡ್ತಾರೆ. ಏನು ಮಾಡ್ತಾರೆ? ಕೈಯಿಂದ ಮಣ್ಣಿನ ಮಡಿಕೆಗಳನ್ನು ರೆಡಿ ಮಾಡ್ತಾರೆ. ಧಾನ್ಯಗಳ ಸಂಗ್ರಹಿಸ್ಲಿಕ್ಕೆ ಕಷ್ಟ ಆದಾಗ ಕೈಯಿಂದ ಮಣ್ಣಿನ ಮಡಿಕೆಗಳನ್ನು ರೆಡಿ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್. ವಾಯುವ್ಯ ಭಾರತ, ಸಿಂಧು ಮತ್ತು ಅದರ ಉಪನಗರಗಳು, ಹರಪ್ಪ ನಾಗರಿಕತೆ ಅಂತ ಬೃಹತ್ ಸಂಸ್ಕೃತಿ ತಲೆ ಎತ್ತಲು ನೇರವಾದ ಪ್ರಮುಖ ಆರ್ಥಿಕ ಬದಲಾವಣೆ ಯಾವುದು? ಕಂಚಿನ ಉಪಕರಣ ಮಾಡ್ತಾರ್ರಿ, ಮಾಡಿ ಉಪಕರಣ, ಅರಣ್ಯ, ಕಡಿಮೆ ಕೃಷಿ ಭೂಮಿಯನ್ನು ಇದು ಮಾಡ್ತಾರೆ. ಇದು ಆಪ್ಷನ್. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಈ ಕಾಲಘಟ್ಟ ಆಧಾರಗಳನ್ನು ಕರ್ನಾಟಕದ ಯಾವ ಪ್ರಮುಖ ನೆಲೆಗಳಲ್ಲಿ ದೊರೆತಿವೆ? ಹಳ್ಳೂರು ಮತ್ತು ಬನ್ನಹಳ್ಳಿ. ಹಳ್ಳೂರು ಮತ್ತು ಬನ್ನಹಳ್ಳಿಯಲ್ಲಿ ದೊರೆತದೆ ನೋಡ್ರಿ, ಹಳ್ಳೂರು ಮತ್ತು ಬನ್ನಹಳ್ಳಿ. ಕಬ್ಬಿಣದ ಯುಗ. ಇಲ್ಲಿ ಸ್ವಲ್ಪ ಅದ, 3500 ಏನು ವರ್ಷಗಳ ಹಿಂದೆ ಕಬ್ಬಿಣದ ಯುಗ ಪ್ರಾರಂಭ ಆಗ್ತದ. ನಲವತ್ತೊಂದನೇ ಕ್ವಶನ್. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಿತ್ತು. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸಲು ಪ್ರಭುತ್ವಗಳು ಮತ್ತು ಗಣರಾಜ್ಯಗಳು ಇಂದಿಗೆ ಎಷ್ಟು ವರ್ಷಗಳ ಹಿಂದೆ ಉದಯಿಸಿದವು? ಅಂದರೆ 2600 ವರ್ಷಗಳ ಹಿಂದೆ ಉದಯಿಸಿದವು. ಪ್ರಶ್ನೆ 6ನೇದು ನೋಡ್ರಿ. ಕೆಳಗಿನ ಯಾವುದು ಕರ್ನಾಟಕದಲ್ಲಿ ಕಂಡುಬರುವ ಕಬ್ಬಿಣದ ಯುಗಕ್ಕೆ ಸೇರಿದ ಪ್ರಮುಖ ನೆಲೆಗಳ ಗುಂಪಾಗಿದೆ? ಹಿರೇಬೇನ್ಕಲ್ಲು, ಕೊಪ್ಪ, ಹೆಗ್ಗಡಹಳ್ಳಿ, ಜಡಗನಹಳ್ಳಿ, ಸಾವನದುರ್ಗ, ಹತ್ರಿದುರ್ಗ. ಇವೆಲ್ಲ ಕಬ್ಬಿಣದ ಯುಗಕ್ಕೆ ಲಾಸ್ಟ್ ಹೇಳಿದ್ನಲ್ರಿ, ಕಬ್ಬಿಣ ಯುಗಕ್ಕೆ ಅವೆಲ್ಲ ಇಂಪಾರ್ಟೆಂಟ್ ಆಗ್ತಾವ. ಆಯ್ತು ರೀ. ಕಬ್ಬಿಣ ಯುಗಕ್ಕೆ ಯಾವ ಸಂಬಂಧಪಟ್ಟಾವ, ಮಧ್ಯಶಿಲಾಯುಗಕ್ಕೆ ಯಾವ ಸಂಬಂಧಪಟ್ಟಾವ ಎಲ್ಲ ಓದಿದ್ರೆ ಪರ್ಫೆಕ್ಟ್ 100% ಯು ವಿಲ್ ವಿನ್. ನೋಡ್ರಿ, ಇದು ಫಸ್ಟ್ ಪಾರ್ಟದ್ದು ಫಸ್ಟ್ ಆಗಿತ್ತು. ನಮ್ಮ ಚಾನಲಲ್ಲಿ ಏನು ಬರ್ತಾವೆ ನೋಡ್ರಿ, ಎಲ್ಲ ಬಿಲ್ಕುಲ್ ಫ್ರೀ ಅವ ರೀ, ಏನು ರೊಕ್ಕ ಕೊಟ್ಟು ನೋಡೋದು ಇಲ್ಲರಿ, ಎಲ್ಲ ಫ್ರೀ ಅವ. ನನ್ನ ಜೊತೆ ನೀವು ಸ್ಟಾರ್ಟ್ ಮಾಡಿರಿ ಸ್ಟಡಿ. ಓಕೆ, ಚಾನಲ್ ಲೆಸನ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ವ್ಯೂ ಮಾಡಿರಿ, ಫ್ರೆಂಡಿಗೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಬಾಯ್ ಎವ್ರಿ ಒನ್. ಚೆನ್ನಾಗಿ ಓದ್ರಿ.
ಫಸ್ಟ್ ಲೆಸನ್ನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ರೀತಿ ಎಲ್ಲ ವಿಡಿಯೋಗಳು ಬರ್ತವೆ. ಆಲ್ ದ ಬೆಸ್ಟ್ ಎವ್ರಿ ಒನ್. ಬಾಯ್. ಥ್ಯಾಂಕ್ ಯು ಸೋ ಮಚ್.